ಎದ್ದು ನಿಂತ ಚಪ್ಪಾಳೆಯನ್ನು ದಯವಿಟ್ಟು ನಮ್ಮ ಕನ್ನಡದ ಅಸ್ಮಿತೆಯನ್ನು ಉಳಿಸಿರುವಂತಹ ಸರಸ್ವತಿ ಪುತ್ರರು ಹಿರೇಮಗಳೂರು ಕಣ್ಣನ್ ಸರ್ ಹಾಗೂ ಸೋಮಶೇಖರ್ ಸರ್ ಅವರಿಗೆ ಜೋರಾದ ಚಪ್ಪಾಳೆಯನ್ನು ನೀಡಬೇಕು ಅಂತ ಹೇಳಿ ನಾನು ಮೂಲಕ ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು. ಈ ಚಪ್ಪಾಳೆ ತಾಯಿ ಕನ್ನಡಾಂಬೆಗೆ, ಈ ಚಪ್ಪಾಳೆ ತಾಯಿ ಸರಸ್ವತಿಗೆ, ತಮ್ಮ ಮೂಲಕ ನಾವು ಆ ಚಪ್ಪಾಳೆಯ ನಮನಗಳನ್ನ ದೇವರನ್ನ ಮುಟ್ಟುವ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಧನ್ಯವಾದಗಳು ಹಿರೇಮಗಳೂರು ಕಣ್ಣನ್ ಸರ್ ಅವರಿಗೆ. ಪ್ರೀತಿಪೂರ್ವಕ ಚಪ್ಪಾಳೆಯನ್ನು ನೀಡಿದ ಎಲ್ಲ ಸಭಿಕರಿಗೂ ಕೂಡ ಧನ್ಯವಾದಗಳು. ನಮ್ಮ ರಾಮೋಜೇಗೌಡರು ಸರ್ ಅವರ ಮೊನ್ನೆ ಅಷ್ಟೇ ಗಣೇಶ ಹಬ್ಬದ ಕಾರ್ಯಕ್ರಮದಲ್ಲಿ ನಾನು ಭೇಟಿಯಾಗಿದ್ದೆ. ಎಲ್ಲೇ ನೀವು ಬಂದ್ರು ಎಲ್ಲ ಜನರಿಗಾಗಿ, ಜನಸೇವೆಗಾಗಿ ತಮ್ಮನ್ನ ತಾವು ತೊಡಗಿಸ್ಕೊಂಡಿರೋರು. ಇವತ್ತು ನಾಗರೇಕ ಸರ್ ಅವರ ಜನಶ್ರೀ ಫೌಂಡೇಶನ್ ಸಾಹಿತ್ಯ ಸಮ್ಮೇಳನಕ್ಕೆ ಆಗಮಿಸಿದ್ದೀರಿ. ದಯಮಾಡಿ ಎಲ್ಲ ಶಿಕ್ಷಕರನ್ನ ಉದ್ದೇಶಿಸಿ 7 ಮಾತುಗಳು ಸರ್. ಎಲ್ಲರಿಗೂ ನಮಸ್ಕಾರ. ಈ ದಿನ ಜನಶ್ರೀ ಫೌಂಡೇಶನ್ ವತಿಯಿಂದ ನನಗೆ ನಾಗಲೇಖ ಅವ್ರು ನೋಡಿದ್ರೆ ಇವರು ಯಾವ ಕ್ಷೇತ್ರದಲ್ಲಿದ್ದಾರೆ ಅಂತಾನೆ ನನಗೆ ಡೌಟ್ ಆಗುತ್ತೆ. ಯಾಕಂತಂದ್ರೆ ಪ್ರತಿ ವರ್ಷ ಒಂದೊಂದು ಕಾನ್ಸೆಪ್ಟ್ ಅನ್ನು ಇಟ್ಕೊಂಡು ವಿವಿಧ ಕ್ಷೇತ್ರಗಳಲ್ಲಿ ಯಾರೆಲ್ಲ ಪ್ರತಿಭೆ ಇದೆ ಆ ಪ್ರತಿಭೆಗಳನ್ನು ಕುರಿಸಿ ಗೌರವ ಅಂತ ಕೊಡುವಂತ ಕಾರ್ಯಕ್ರಮ ಮಾಡ್ತಾ ಇರ್ತಾರೆ. ಇಲ್ಲಿ ಯಾವುದೇ ಆದಂತ ಸ್ವಾರ್ಥ ಇಲ್ಲ ಅವರು. ಆದ್ರೆ ಇವತ್ತು ನೋಡ್ತಾ ಇದ್ದೀನಿ ಎಲ್ಲಾ ಕ್ಷೇತ್ರದಲ್ಲೂ ಸಹ ಸೇವೆ ಮಾಡಿರ್ತಕ್ಕಂಥವ್ರನ್ನ ಕರೆದು ಸನ್ಮಾನ ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ಈ ಆಗಮಿಸಿರ್ತಕ್ಕಂಥ ಪರಮ ಪೂಜ್ಯ ಗುರುಗಳಾಗಿರ್ತಕ್ಕಂಥ ಬಸವ ಶಾಂತಲಿಂಗ ಮಹಾಸ್ವಾಮಿಗಳೇ, ಡಾಕ್ಟರ್ ಸಿ ಸೋಮಶೇಖರ್ ಅವರೇ, ಈ ಕಾರ್ಯಕ್ರಮದ ಅಧ್ಯಕ್ಷರಾಗಿರ್ತಕ್ಕಂಥ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ನಾಗರೇಕ ಅವರವರೇ, ವೇದಿಕೆ ಮೇಲೆ ಆಸೀನಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ವೇದಿಕೆಯ ಮುಂಭಾಗದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ನಿಮ್ಮ ಪ್ರತಿಭೆಯನ್ನ, ನಿಮ್ಮ ಸಾಧನೆಯನ್ನು ಗುರುತಿಸಿ ಸನ್ಮಾನಕ್ಕೆ ಬಾಧ್ಯರಾಗಿರ್ತಕ್ಕಂಥ ಎಲ್ಲ ನನ್ನ ನೆಚ್ಚಿನ ಸನ್ಮಾನಿತರೆ, ವಿಶೇಷವಾಗಿ ಇವತ್ತು ಶಿಕ್ಷಕರಿಗೆ ಪ್ರಶಸ್ತಿಯನ್ನು ಕೊಡ್ತಾ ಇದ್ದಾರೆ, ಸೈನಿಕರು ಕೊಡ್ತಾ ಇದ್ದಾರೆ, ಸಮಾಜ ಸೇವಕರು ಕೊಡ್ತಾ ಇದ್ದಾರೆ, ಮಕ್ಕಳಿಗೆ ಪ್ರತಿಭೆ ಇರ್ತಕ್ಕಂಥ ಮಕ್ಕಳನ್ನು ಗುರುತಿಸಿ ಮಾಡ್ತಾ ಇದ್ದಾರೆ. ತುಂಬಾ ಸಂತೋಷ ಆಗ್ತಾ ಇದೆ ಆದ್ಮೇಲೆ. ಯಾಕಂದ್ರೆ ಇವತ್ತು ಎಲ್ಲೋ ಒಂದು ಸ್ವಾರ್ಥವನ್ನು ಇಟ್ಕೊಂಡು ಒಂದು ಸಣ್ಣ ಕಾರ್ಯಕ್ರಮ ಮಾಡಿ ಅದನ್ನೇ ದೊಡ್ಡದಾಗಿ ತಿಳಿಸುವಂತ ಈ ಕ್ಷೇತ್ರದಲ್ಲಿ ಇವತ್ತು ಇಂತಹ ಅತ್ಯುತ್ತಮವಾದಂತ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ನಿಮ್ಮ ನೆಚ್ಚಿನ ಚಲನಚಿತ್ರ ನಟರಾಗಿರ್ತಕ್ಕಂಥ ಸನ್ಮಾನ್ಯ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರಿಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಆದ್ಮೇಲೆ ನಾಗಲೇಖ ಹಿಂದಿನ ವರ್ಷದಲ್ಲಿ ಇದೇ ರೀತಿಯಾಗಿ ಶಿಕ್ಷಕರಿಗೆ ವಿಶೇಷವಾದಂತಹ ಒಂದು ಕಾರ್ಯಕ್ರಮ ಮಾಡಿದರು. ಆ ಕಾರ್ಯಕ್ರಮದಲ್ಲೂ ನಾನು ಭಾಗವಹಿಸಿದ್ದೆ. ಇವತ್ತು ಸಾವಿರಾರು ಜನ ಸಾಧಕರನ್ನ, 100 ಜನ ಸಾಧಕರನ್ನ ಗುರುತಿಸಿದ್ದಾರೆ. ಒಬ್ಬ ವ್ಯಕ್ತಿ ಒಂದು ಕ್ಷೇತ್ರದಲ್ಲಿ ಪ್ರಶಸ್ತಿಗೆ ಬಾಧ್ಯರಾಗಿದ್ದಾರೆ ಅಂದ್ರೆ ಏನೋ ಅವರ ಸಾಧನೆ ಇದ್ದೇ ಇದೆ. ಯಾರನ್ನು ಸುಮ್ಮನೆ ಕರೆದು ಸನ್ಮಾನ ಮಾಡಲ್ಲ, ಗೌರವವನ್ನು ಕೊಡಲ್ಲ. ನಿಮ್ಮ ಸಾಧನೆ ನಿಮ್ಮ ಕ್ಷೇತ್ರದಲ್ಲಿ ಮಾಡಿದ್ದೇ ಆದ್ರೆ ಜನ ನಿಮ್ಮನ್ನು ಗುರುತಿಸ್ತಾರೆ. ಇಂತಹ ಕಾರ್ಯಕ್ರಮಗಳು ನಿಮ್ಮನ್ನ ನೋಡ್ತವೆ. ನೀವು 4 ಜನಕ್ಕೆ ಮಾದರಿ ಆಗಬೇಕು. ಇವತ್ತು ನಿಮ್ಮ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ರಿಂದ ನಿಮ್ಮನ್ನ ಇವತ್ತು ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲೆಲ್ಲ ಜನ ಸೇರಿ ಇಷ್ಟು ಜನರ ಮುಂದೆ ನೀವು ಸನ್ಮಾನಿತರಾಗ್ತಾ ಇದ್ದಾರೆ ಅಂದ್ರೆ ಎಲ್ಲೋ ಒಂದು ಕಡೆ ನೀವು ಒಂದು ಸಾಧನೆಗೆ ನಿಮ್ಮ ಪಾತ್ರರಾಗಿದ್ದೀರಾ, ಆ ಸನ್ಮಾನಕ್ಕೆ ಪಾತ್ರರಾಗಿದ್ದೀರಾ. ಹಾಗಾಗಿ ತುಂಬಾ ಸಂತೋಷ ಆಗ್ತದೆ. ಇದರಲ್ಲಿ ನಮ್ಮನ್ನ ಸನ್ಮಾನ್ಯ ಸೋಮಶೇಖರ್ ಸರ್ ಅವರು ಸಹ ನಿಮಗೆ ಒಂದು ಸಹಾಯವನ್ನು ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಹಾಗಾಗಿ ಇಂತಹ ಕಾರ್ಯಕ್ರಮ ನಡೀಬೇಕು. ನಾವೆಲ್ಲ
ಯಾವುದೋ ಒಂದು ಕ್ಷೇತ್ರ ಜನರನ್ನು ಕರೆಸಿ ಮಾಡಿದಾಗ ಅವ್ರು ಮಾತ್ರ ಬಂದಿರ್ತಾರೆ. ಯಾವುದೇ ಎಷ್ಟು ವರ್ಷ ಕಾರ್ಯಕ್ರಮ ಮಾಡಿದ್ರು ಅವ್ರಿಗೆ ಪ್ರಶಸ್ತಿ ಕೊಡ್ತಾ ಇರ್ತೀವಿ. ಇವತ್ತು ಬೇರೆ ಬೇರೆ ಕ್ಷೇತ್ರದಲ್ಲಿರ್ತಕ್ಕಂಥವ್ರನ್ನ ಗುರುತಿದ್ರಿಂದ ನಮಗೂ ಸಹ ಸಂತೋಷ ಆಗ್ತದೆ ಅಂತ ಅವ್ರಿಗೆ ಸನ್ಮಾನವನ್ನು ಮಾಡಲಿಕ್ಕೆ, ಅವರಿಗೆ ಪ್ರಶಸ್ತಿ ಕೊಡಲಿಕ್ಕೆ. ಹಾಗಾಗಿ ಇಂತಹ ಕಾರ್ಯಕ್ರಮಗಳು ಯಾವುದೇ ಸ್ವಾರ್ಥ ಇಲ್ದಿರ ನಮ್ಮ ನಾಗಲೇಖರವರು, ನಾನು ಅನ್ಕೊಳ್ತೀನಿ ಜೀವನದಲ್ಲಿ ನಾಗಲೇಖಾಗಿ ಪಾಪ ಏನಾದ್ರೂ ಸಾಧನೆ ಮಾಡ್ಕೋಬೇಕಂದ್ರೆ ನಾನು ಸಾಧನೆ ಮಾಡಿದವರಿಗೆ ಒಂದು ಗೌರವವನ್ನು ಕೊಡೋದೇ ನನ್ನ ಸಾಧನೆ ಅಂತ ನಮ್ಮ ನಾಗಲೇಖ ಹೊತ್ತಿದ್ದಾರೆ. ಅಂತಹ ವ್ಯಕ್ತಿಗಳು ವಿರಳ ಸಿಗೋದು. ಇವತ್ತಿನ ಪ್ರಪಂಚದಲ್ಲಿ ನಂದು ನಾನು 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 ಅನ್ನುವಂತ ಸಮಾಜದಲ್ಲಿ ಬೇರೆಯವರಿಗಾಗಿ ನಾನು ಇದ್ದೀನಿ, ಅವರ ಸಾಧನೆನೇ ನನ್ನ ಸಾಧನೆ, ಇಡೀ ಜೀವನ ನಾನು ಅವ್ರಿಗಾಗಿ ಮುಡುಪಾಗಿಟ್ಟಿದ್ದೀನಿ ಅಥವಾ ಒಂದು ಆಸಕ್ತಿ ಅವರಲ್ಲಿದೆಯಲ್ಲ. ಸುಮಾರು 3 ತಿಂಗಳಿಂದ ನನ್ನ ಸಂಪರ್ಕ ಮಾಡಿದ್ರು. ಸರ್ ಈ ಸಲ ಶಿಕ್ಷಕರ ಸಂಘದಲ್ಲಿ ನಾನೊಂದು ಕಾರ್ಯಕ್ರಮ ಮಾಡಬೇಕು, ನೀವು ಬರಬೇಕು ಅಂತೀರಿ. ಸತತ 3 ತಿಂಗಳಿಂದ ಎಲ್ಲ ಕೆಲಸಗಳನ್ನು ಬಿಟ್ಟು ಇಂತಹ ಸೇವೆಯನ್ನು ಮಾಡ್ತಾ ಇದ್ದಾರೆ. ವಿವಿಧ ಕ್ಷೇತ್ರಗಳಲ್ಲಿ ಅದೇ ಪದೇ ಪದೇ ನನಗೆ ಬರ್ತಾ ಇದೆ. ಇವತ್ತು ಚಿಕ್ಕ ಮಕ್ಕಳು ನೋಡಿದ್ವಿ ನಾವು, ಯಾರ್ಯಾರು ಯಾವ ಕ್ಷೇತ್ರದಲ್ಲಿ ಇಡೀ ನಮ್ಮ ಸ್ವತಂತ್ರ ಬರೋವರೆಗೆ ಯಾರೆಲ್ಲ ಮಾಡಿದ್ರು, ಒನಕೆ ಒಬ್ಬವಿಂದ ಹಿಡಿದು ರೈತರಿಂದ ಸೈನಿಕರಿಂದ ಎಲ್ಲರನ್ನೂ ಇವತ್ತು ನಿಮ್ಮ ಮುಂದೆ ತೋರಿಸ್ತಾ ಇದ್ರು. ಜೀವನದಲ್ಲಿ ನಾವೇನಾದ್ರೂ ಸಾಧನೆ ಮಾಡಬೇಕಾದ್ರೆ ಇಂಥವ್ರು ನೀವು ಆಗಿ ಈ ರೀತಿಯಾಗಿ ಅವರೆಲ್ಲ ಅವರ ಹತ್ತಿರಕ್ಕಾಗ ಬನ್ನಿ ಅನ್ನುವ ಮಾದರಿಯಲ್ಲಿ ಅಂತವ್ರಿಗೆ ಗೌರವ ಕೊಡ್ತಾ ಇದ್ರು. ಹಾಗಾಗಿ ಇಂಥ ಕಾರ್ಯಕ್ರಮ ಬಂದು ನಿಮ್ಗೆಲ್ಲ ಸನ್ಮಾನ ಮಾಡಿದ್ದಕ್ಕೆ ಮತ್ತು ಶಿಕ್ಷಕರಿಗೆ ನೆಕ್ಸ್ಟ್ ಸನ್ಮಾನ ಮಾಡಲೇಬೇಕು ಅಂತ ಹೇಳಿದರೆ, ಹಾಗಾಗಿ ತುಂಬಾ ಸಂತೋಷವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೀನಿ. ತಮ್ಮೆಲ್ಲರಿಗೂ ಹೊಂದಿ ನನ್ನ ಮಾತಿಗೆ ಗೌರವವನ್ನು ಹೇಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು ಸರ್. ಪದವೀಧರ ಕ್ಷೇತ್ರ ಶ್ರೀ ರಾಮೋಜಿಗೌಡ ಸರ್ ಅವರ ಒಂದು ಸಾರಥ್ಯದಲ್ಲಿ ಎಲ್ಲರೂ ಕೂಡ ಅತಿ ಹೆಚ್ಚಿನ ಮಟ್ಟದಲ್ಲಿ ಶಿಕ್ಷಣದ ಮಹತ್ವವನ್ನು ಅರಿತುಕೊಂಡು ಬೆಳೀತಾ ಇದ್ದಾರಲ್ಲ, ಅದು ಅತ್ಯಂತ ಶ್ಲಾಘನೀಯ ವಿಚಾರ. ತಾವು ಆಗಮಿಸಿದ್ರೆ ಇನ್ನಷ್ಟು ನಮ್ಮ ಶಕ್ತಿಯನ್ನು ಇಮ್ಮಡಿಗೊಳಿಸಿದ ಧನ್ಯವಾದಗಳು ಸರ್. ಮುಖ್ಯಮಂತ್ರಿ ಚಂದ್ರು ಸರ್ ಅವರ ಹುಟ್ಟುಹಬ್ಬ ಆಗಸ್ಟ್ 28ರಂದಾಗಿತ್ತು. ನಾನು ದೂರದರ್ಶನದ ನಿರೂಪಕಿಯಾದ್ರಿಂದ ನಮ್ಮ ಶುಭೋದಯ ಕರ್ನಾಟಕದ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ನಾನು ನಿಮ್ಮ ಜನ್ಮದಿನದ ಶುಭಾಶಯವನ್ನು ತಿಳಿಸಿದ್ದೆ. ದಿನದಿಂದ ದಿನಕ್ಕೆ ನಿಮ್ಮಲ್ಲಿ ಇನ್ನಷ್ಟು ಎಲ್ಲರನ್ನ ಕೂಡ ಯುವಕರಾಗಿ ನಮ್ಮನ್ನೆಲ್ಲ ಇನ್ನೂ ಪ್ರೇರೇಪಿಸ್ತಾ ಇದ್ದೀರಿ, ಸ್ಫೂರ್ತಿಯನ್ನ ನೀಡ್ತಾ ಇದ್ದೀರಿ. ಅಭಿನಯದ ಮೂಲಕ, ನಟನೆಯ ಮೂಲಕ, ರಾಜಕೀಯ ಕ್ಷೇತ್ರದಲ್ಲೂ ಕೂಡ, ಸಮಾಜ ಸೇವಾ ಕ್ಷೇತ್ರದಲ್ಲೂ ಕೂಡ ನಿಮ್ಮ ಸೇವೆ ಅಪಾರವಾದದ್ದು. ಇವತ್ತು ಜನಸಿರಿ ಫೌಂಡೇಶನ್ ಸಾಹಿತ್ಯ ಸಮ್ಮೇಳನಕ್ಕೆ ಆಗಮಿಸಿದ್ದೀರಿ. ತಮ್ಮೆಲ್ಲರ ಚಪ್ಪಾಳೆಯೊಂದಿಗೆ ಸ್ವಾಗತವನ್ನ ಕೋರ್ತಾ ಇದ್ದೇನೆ ಸರ್. 2 ಮಾತುಗಳು ಸರ್. ಹಲೋ ಆತ್ಮೀಯ ಎಲ್ಲ ಬಂಧುಗಳೇ, ವೇದಿಕೆ ಮೇಲೆ ಉಪಸ್ಥಿತರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯ ವ್ಯಕ್ತಿಗಳೇ, ಕ್ಷಮೆಯನ್ನ ಕೇಳ್ತೀನಿ. ಕಾರ್ಯಕ್ರಮಕ್ಕೆ ಸಾಧ್ಯವಾದ ಮಟ್ಟಿಗೆ ಪ್ರಯತ್ನ ಮಾಡಿ ಬರ್ತೀನಿ ಅಂತ ನಾಗಲೇಖರ ಅವರ ಹತ್ರ ನಾನು ಮನವಿ ಮಾಡಿದ್ದೆ. ಕಾರಣ 3-4 ಕಾರ್ಯಕ್ರಮಗಳು, ಕೌಟುಂಬದ ಕಾರ್ಯಕ್ರಮಗಳ ಮಧ್ಯದಲ್ಲಿ ಬಿಡುವು ಮಾಡಿಕೊಂಡು ಟ್ರಾಫಿಕ್ ನಲ್ಲಿ ಬರಬೇಕಾದ ತಡವಾಗಿದೆ. ಬೆಳಿಗ್ಗೆ ಬರಬೇಕಾಗಿತ್ತು. ಕ್ಷಮೆಯನ್ನು ಯಾಚಿಸಿ ಸರ್ವಾಧ್ಯಕ್ಷರಾದಂಥ ಸೋಮಶೇಖರ್ ಅವರು ನನ್ನ ಆತ್ಮೀಯ ಮಿತ್ರರು, ಹಿರಿಯರು, ಗುರುಗಳು, ಮಾರ್ಗದರ್ಶಕರು, ಅವರನ್ನು ಕೂಡ ಕ್ಷಮೆಯನ್ನು ಕೇಳ್ತಾ 2 ಮಾತನ್ನ ಆಡ್ತಕ್ಕಂಥದ್ದು ನನ್ನ ಕರ್ತವ್ಯ ಅನ್ನೋ ದೃಷ್ಟಿಯಿಂದ ಮಾತಾಡುವಷ್ಟು ಬೇಕಾದಷ್ಟು ಇದ್ರೂ ಕೂಡ ಈಗ ಸಂದರ್ಭ ಕೊನೆಯ ಹಂತಕ್ಕೆ ಬಂದಿದೆ. ಇನ್ನೂ ಸನ್ಮಾನಗಳು ಆಗಬೇಕು ಅಂತ ಕಾಣಿಸುತ್ತೆ. ಬೇಕಾದಷ್ಟು ಕಾರ್ಯಕ್ರಮಗಳು ಇರೋದ್ರಿಂದ ನಾನು ಹೆಚ್ಚು ನಿಮಗೆ ತೊಂದರೆ ಕೊಡೋದಿಲ್ಲ. ಎಡಗಡೆ ಕೂತಿರೋ ಎಡಗಡೆಯವರೇ, ಬಲಗಡೆ ಕೂತಿರೋ ಬಲಗಡೆಯವರೇ, ಮುಂದಿರೋರೇ, ಇಲ್ಲಿ ಯಾರು ಬಂದಿರೋ ಅವರೆಲ್ಲರಿಗೂ ಕೂಡ ಶಿರಸಾಷ್ಟಾಂಗ ನಮಸ್ಕಾರಗಳನ್ನ ಸಲ್ಲಿಸಿ ನನ್ನ 2 ಮಾತನ್ನು ಹೇಳ್ತಾರೆ. ಸ್ವಾಮಿಗಳ ಪಾದಾರವಿಂದಗಳಿಗೆ ನಮನವನ್ನು ಸಲ್ಲಿಸುತ್ತಾರೆ. ಒಂದು ವೇಳೆ ನಾನು ಇಲ್ಲಿ ಒಂದು ರೀತಿಯಲ್ಲಿ ವಿದ್ಯಾರ್ಥಿಯಾಗಿ ಬಂದಿದ್ದೇನೆ, ಶಿಕ್ಷಕನಾಗಿ ಬಂದಿಲ್ಲ, ಅಥವಾ ಶಿಕ್ಷಣದ ವಿಚಾರದಲ್ಲಿ ಪಂಡಿತ ಅಂತ ಹೇಳ್ಕೊಂಡು ಬಂದಿಲ್ಲ. ಶಿಕ್ಷಣ ಅಂತಕ್ಕಂಥದ್ದು ಈ ದೇಶದ ಭವಿಷ್ಯವನ್ನು ರೂಪಿಸ್ತಕ್ಕಂಥದ್ದು, ಸಮಾಜದ ಭವಿಷ್ಯವನ್ನು ರೂಪಿಸ್ತಕ್ಕಂಥದ್ದು. ಅದಕ್ಕೆ ಯಾವುದೇ ಕ್ವಾಲಿಫಿಕೇಶನ್ ಅಗತ್ಯ ಇಲ್ಲ. ಮಾನವತಾವಾದ ಅಂತ ಏನ್ ಕರಿತೀವಿ, ಆ ಮನುಷ್ಯತ್ವ ಇದ್ರೆ ಬೇಕಾದಷ್ಟನ್ನ ಯಾರಿಗೂ ಬೇಕಾದರೂ ಅರಿವು ಮೂಡಿಸಬಹುದು.
ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಾವು ನಿಲ್ಲಿಸ್ಕೋಬೇಕಾಗಿರೋದು ಶಿಕ್ಷಣ ಯಾವ ಸ್ಥಿತಿಗೆ ಬಂದಿದೆ ಅನ್ನೋದು ಕೂಡ ಯೋಚನೆ ಮಾಡಬೇಕಾಗಿದೆ. ಯಾವುದು ಮಹತ್ವಪೂರ್ಣವಾದ ಈ ದೇಶದಲ್ಲಿ 4 ಕಂಬ ಅಂತ ಕರೀತಿರ್ತಾರೆ: ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಮತ್ತು ಪತ್ರಿಕಾ ಮಾಧ್ಯಮ. ಆ ಬಿಲ್ಡಿಂಗ್ ಅನ್ನ ನೆಟ್ಟಿಗೆ ನೋಡ್ಕೊಳಕ್ ಸಾಧ್ಯ ಇರೋದು ಶಿಕ್ಷಕಾಂಗ. ಅವರು ನೆಟ್ಟಿಗಿಲ್ಲದೆ ಇದ್ರೆ ಯಾವುದು ಕೂಡ ನೆಟ್ಟಿಗೆ ಸಾಧ್ಯ ಇಲ್ಲ. ಇವತ್ತೇನಾದ್ರೂ ಸರ್ಕಾರದ ಕೆಲಸದಲ್ಲಿ ಜನ ಸಂಬಳ ತಗೊಳ್ತಿದ್ದಾರೆ, ನಮ್ಮ ಟ್ರೆಸರಿ ದುಡ್ಡಲ್ಲಿ ಇರ್ತಂದ್ರೆ ಬಹುತೇಕ ಪಾಲು ಶಿಕ್ಷಕರಿಗೆ ಹೋಗ್ಬೇಕಾಗುತ್ತೆ. ಆದ್ರೆ ಆ ಶಿಕ್ಷಕರ ಪಾಲು ಎಷ್ಟಿದೆ ಅಂತಂದ್ರೆ ಮಾತಾಡ್ತೀವಿ. ಆ ಶಿಕ್ಷಕರ ಪಾಲು ಎಷ್ಟಿದೆ ಅಂದ್ರೆ ಮುಂದಿನ ಪೀಳಿಗೆ, ಮುಂದಿನ ಭವಿಷ್ಯ, ಮುಂದಿನ ನಿರ್ಧಾರವನ್ನು ಮಾಡತಕ್ಕಂಥ ಸಾಮರ್ಥ್ಯ ಶಿಕ್ಷಕರು ಮತ್ತು ಈಗಿನ ವಿದ್ಯಾರ್ಥಿಗಳಲ್ಲಿ ಇದ್ದಾರೆ. ದುರಂತ, ದುಃಖ, ಇವತ್ತು ಸಂತೋಷದಿಂದ ಈ ಶಿಕ್ಷಕರ ಸದನದಲ್ಲಿ ನಾನು ಮಾತಾಡಕ್ಕೆ ಇಷ್ಟಪಡ್ತಾ ಇಲ್ಲ. ಬಹಳ ಅವನತಿಗೆ ಹೋಗಿದ್ದೀವಿ. ನಾನು ಯಾರನ್ನೂ ಟೀಕೆ ಮಾಡೋದಿಲ್ಲ. ಮೂಲಭೂತವಾದ ಸೌಕರ್ಯ ಮನುಷ್ಯನಿಗೆ ಬೇಕಾಗಿರೋದು ಒಂದು ಶಿಕ್ಷಣ, ಇನ್ನೊಂದು ಆರೋಗ್ಯ. ಅವೆರಡೂ ನೆಟ್ಟಿಗಿದ್ರೆ ಸರ್ಕಾರ ಹೆಚ್ಚು ಬೇರೆ ಏನು ಮಾಡಬೇಕಾಗಿಲ್ಲ. ಸಂಪೂರ್ಣ ಎಲ್ಲರಿಗೂ ಕೂಡ ಜ್ಞಾನವನ್ನು ಕೊಡಿ, ಉಚಿತವಾದ ಜ್ಞಾನವನ್ನು ಕೊಡಿ. ಇವತ್ತು ಉಚಿತವಾದ ಜ್ಞಾನವನ್ನ ಎಲ್ಲರೂ ಕೂಡ, ಎಲ್ಲ ವರ್ಗದ ಜನ, ಸರ್ವ ಜನಾಂಗದ ಶಾಂತಿಯ ತೋಟ ಅಂತೀವಲ್ಲ, ಆ ಎಲ್ಲರಿಗೂ ಸಿಗ್ತಾ ಇದೆಯಾ? ಆರೋಗ್ಯ ಎಲ್ಲರಿಗೂ ಸಿಗ್ತಾ ಇದೆಯಾ? ಮೂಲ ಸೌಕರ್ಯಗಳ ಸೌಲಭ್ಯ, ಕುಡಿಯುವ ನೀರಿನಿಂದ ಹಿಡಿದು ದಿನನಿತ್ಯದ ಬಳಕೆಯಲ್ಲಿ ಬದುಕಕ್ಕೆ ಸಿಗ್ತಾ ಇದೆಯಾ ಅಂದಾಗ ನಾವು ಇಲ್ಲಿ ಬಹಳ ಯೋಚನೆ ಮಾಡಬೇಕಾಗಿದೆ. ಮತ್ತು ಶಿಕ್ಷಕರು ಅರಿವನ್ನು ಮೂಡಿಸುವಾಗ ಒಂದು ವಚನ ಸಾಹಿತ್ಯ ಪ್ರಾರಂಭ ಆದ್ಮೇಲೆ ಎಲ್ಲೋ ಒಂದ್ ಕಡೆ ಮಠದಂತ ಮಠಗಳು ಇವತ್ತು ಶಿಕ್ಷಣಕ್ಕೆ ಏನಾದ್ರೂ ಗೌರವ ಸರ್ಕಾರಕ್ಕಿಂತ ಹೆಚ್ಚಿಗೆ ಕೊಟ್ಟಿದ್ರೆ ಘಂಟಾಘೋಷಗಳು ಹೇಳ್ತೀವಿ, ಮಠಗಳು ಮಾತ್ರ ಕೊಟ್ಟಿರೋದಕ್ಕೆ ಸಾಧ್ಯವೇ ಹೊರತು ನಾವು ಸರ್ಕಾರವೂ ಅಲ್ಲ, ನಾವು ಯಾರು ಅಲ್ಲ. ದಿವಾಳಿತನಕ್ಕೆ ಹೋಗ್ತಾ ಇದ್ದೀವಿ, ಶೋಷಣೆಗೆ ಹೋಗ್ತಾ ಇದ್ದೀವಿ, ವ್ಯಾಪಾರೀಕರಣ ಮಾಡ್ಕೊಂಡಿದ್ದೀವಿ ಬೇರೆಯವರು. ಆದರೆ ಮಠಗಳು ಇವತ್ತಿನ ದಿವಸ ಎಲ್ಲೋ ಒಂದ್ ಕಡೆ ದಾಸೋಹವನ್ನು ಮಾಡೋದ್ರ ಜೊತೆಗೆ ಜ್ಞಾನ ದಾಸೋಹವನ್ನ ಕಣ್ಣೆದುರಿಗೆ ಕಾಣ್ತಾ ಇದೆ. ನಾನು ಕೂಡ ಒಂದು ದಾಸೋಹದ ಜಾಗದಲ್ಲೇ ಓದ್ಕೊಂಡು ಬಂದವರು. ಸಿದ್ಧಗಂಗಾ ಶಿವಕುಮಾರ ಸ್ವಾಮಿಯವರ ನಡೆದಾಡುವ ದೇವರ ಪಾದಾರವಿಂದಕ್ಕೆ ನಮಸ್ಕಾರ ಮಾಡಿ ಅವರ ಶಿಷ್ಯನಾಗಿ ಕೆಲಸ ಮಾಡ್ಕೊಂಡು ಬಂದಿರೋದ್ರಿಂದ ಇವತ್ತು ಮಾಜಿ ಆಗ್ತಾ ಮುಖ್ಯಮಂತ್ರಿ ಆಗಿದ್ದೀನಿ ಅಂದ್ರೆ ಆ ಮಠ ಕಾರಣ. ಬೇರೆ ಯಾರೇ ಮುಖ್ಯಮಂತ್ರಿಗಳು ಮಾಜಿ ಆಗ್ತಾರೆ, ಕೆಟ್ಟ ಹೆಸರು ಬರುತ್ತದೆ. ಪ್ರಪಂಚದಲ್ಲಿ ನಾನು ಒಬ್ಬನೇ ಕೆಟ್ಟ ಹೆಸರು ಬರೋದಿಲ್ಲ, ಮಾಜಿನೂ ಆಗೋದಿಲ್ಲ, ದಿವಂಗತನೂ ಆಗ್ತೀನಿ ಅಷ್ಟೇ ಬಿಟ್ರೆ ಮಾಜಿ ಸಾಧ್ಯವೇ ಇಲ್ಲದೆ ಇರ್ತಕ್ಕಂಥ ಸಿದ್ಧಗಂಗಾ ಮಠದ ಕೊಡುಗೆ ಅಂತ ನಾನು ಹೇಳ್ತೀನಿ. ಲೆಕ್ಕಾಗೋಸ್ಕರ ನನಗಿಂತ ಬಹಳ ಪಂಡಿತರು ಅಂದ್ರೆ ನಮ್ಮ ಸೋಮಶೇಖರ್ ಅವರು ಕಣ್ಣನ್ ಮಾವ ಇದ್ದಾರೆ, ಕನ್ನಡದ ಪೂಜಾರಿಗಳಂತ ಹೆಸರು ಮಾಡಿದ್ದಾರೆ. ದೇವ್ರನ್ನ ಏನಾದ್ರೂ ನಾವು ನೀವು ಮಾತಾಡಿಸ್ಬೇಕಾದ್ರೆ ಕಣ್ಣನ್ನು ನಿಂತ್ಕೋಬೇಕು. ಏಕೆಂದ್ರೆ ಮಧ್ಯಸ್ಥಿಗೆ ದೇವರು ಸಂಸ್ಕೃತದಲ್ಲಿ ಪಾಠ ಮಾಡಿಬಿಡ್ತಾರೆ, ಸಂಸ್ಕೃತದಲ್ಲಿ ವಚನ ಹೇಳ್ಬಿಡ್ತಾರೆ. ನಮ್ಗೇನು ಅರ್ಥ ಅಲ್ಲ, ಬೈದ್ರು ಇದು ಅತ್ಯಂತ ಕೊಟ್ಟರೆ ತಿಳ್ಕೊಂಡು ಬರ್ಬೇಕಾಗಿದೆ. ನಾನು ಬೈತಾ ಇಲ್ಲ, ಆದ್ರೆ ಕಣ್ಣನ್ ಮಾವ ದೇವಸ್ಥಾನದಲ್ಲಿ ಸಂಪೂರ್ಣ ಕನ್ನಡದಲ್ಲಿ ನಮಗೆ ಅರ್ಥವಾಗುವ ರೀತಿಯಲ್ಲಿ ವಚನ ಸಂಪೂರ್ಣವಾಗಿ ಯಾವುದೇ ರೀತಿಯ ಪೂಜೆಗಳಿಗೆ ಅದನ್ನು ಮಾಡ್ತಾ ಇದ್ದಾರೆ. ನಾನು ಸರ್ಕಾರಕ್ಕೆ ಕೇಳಿದೆ ಎಷ್ಟೋ ಸರಿ, ಅವ್ರು ನಿಂತ್ಕೊಂಡು ಪುಸ್ತಕಗಳು ಬರೆಸ್ಬಿಟ್ಟು ಸಂಪೂರ್ಣ ಮುಜರಾಯಿ ಇಲಾಖೆ ಎಲ್ಲ ದೇವಸ್ಥಾನದಲ್ಲೂ ಕನ್ನಡದಲ್ಲಿ ಪೂಜೆ ಮಾಡಿಸ್ರಿ. ದೇವರು ಅಂತ ನಾವು ನಂಬಿಟ್ಟಿದ್ದಾನೆ, ಅದರಲ್ಲಿ ವ್ಯಾಖ್ಯಾನಕ್ಕೆ ಹೋಗಲ್ಲ. ಇವತ್ತು ದೇವರು ಎಲ್ಲರೂ ಹೊರಟೋಗಿದೆ, ಪರಿಸ್ಥಿತಿ ಹದಗೆಟ್ಟೋಗಿದೆ. ಇವತ್ತಿನ ದಿವಸ ಬೆಳಗ್ಗೆ ಅದನ್ನು ನೋಡ್ತಾ ಇದ್ದೀವಿ. ಧರ್ಮ ಹಾಳಾಗಿದೆ, ರಾಜಕಾರಣ ಹಾಳಾಗಿದೆ, ಶಿಕ್ಷಣ ಹಾಳಾಗಿದೆ, ಯಾವಾಗ ಆರೋಗ್ಯ ಹಾಳಾಗಿದೆ. ಅಂತ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲರೂ ಕೂಡ ಒಂದು ಜೋರಾದ ಚಪ್ಪಾಳೆಯನ್ನು ಹೊಡಿ. ಇಂಥ ಮಧ್ಯದಲ್ಲಿ ಕಲುಷಿತವಾದ ವಾತಾವರಣದಲ್ಲಿ ಬಸವಣ್ಣ ಒಂದೇ ಮಾತಾಡಿದ ಶಿಕ್ಷಕರು ಪಾಲಿಸಬೇಕು, ಶಿಕ್ಷಕರು ಅದನ್ನು ಅರಿವನ್ನು ಮೂಡಿಸಬೇಕಾಗಿದೆ. ಜೀವನದ ಸಂವಿಧಾನ ಅಂತ ಹೇಳ್ತೀವಿ. ನಮ್ಮ ಸೋಮಶೇಖರ್ ಅಲ್ಲಿ ಇಲ್ಲಿ ಹೇಳ್ತಿರ್ತಾರೆ, ಕಣ್ಣನ್ ಮಾಮೂಲು ಹೇಳ್ತಿರ್ತಾರೆ. ಭಗವದ್ಗೀತೆಯಿಂದ ನಮ್ಮಲ್ಲಿ ಮಂಕುತಿಮ್ಮನ ಕಗ್ಗ ಇದೆ, ನಮ್ಮಲ್ಲಿ ಬೇಕಾದಷ್ಟು ಕುವೆಂಪುರವರ ಕಾವ್ಯ ಇದ್ದಾವೆ. ಆದರೆ ಬಸವಣ್ಣನವರ 12ನೇ ಶತಮಾನದಲ್ಲಿ ಏಳು ವಾಕ್ಯಗಳ ಒಂದು ಸೂತ್ರ ಇದೆಯಲ್ಲ, ಕಳಬೇಡ ಕೊಲಬೇಡ ರುಚಿಯ ನುಡಿಯಲು ಬೇಡ, ನುಡಿಯ ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಖಂಡಿಸಬೇಡ, ಇದೇ ಅಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ಇದು ಶಿಕ್ಷಕರಿಗೂ ಬೇಕು, ಶಿಕ್ಷಕರು ಹೇಳ್ತಕ್ಕಂಥ ಅರಿವು ಮೂಡಿಸ್ಕೊಳ್ತಕ್ಕಂಥ ನಿಮಗೂ ಬೇಕಾಗಿದೆ, ನಿಮಗೂ ಬೇಕಾಗಿದೆ. ಬೇರೆ ಯಾವುದಕ್ಕೂ ನಾನು ಟೀಕೆ ಮಾಡಕ್ ಹೋಗ್ತಿಲ್ಲ. ಸರ್ಕಾರ ಇದನ್ನು ಗಮನಿಸಬೇಕಾಗಿದೆ. ನೀವು ಮಾಡ್ತಿರೋ ಈ ಕೆಲಸವನ್ನು ಗಮನಿಸಿ ಶಿಕ್ಷಣದಲ್ಲಿ ಸುಧಾರಣೆಯನ್ನು ತಂದಿ.
ಆರೋಗ್ಯದಲ್ಲಿ ಸುಧಾರಣೆ ತನ್ನಿ. ಆಗ ನಿಮ್ಮ ಸಂವಿಧಾನವನ್ನು ಗೌರವಗೊಳಿಸಬಹುದು ಮತ್ತು ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ಬರದಂತೆ ನೋಡ್ಕೋಬಹುದು ಮತ್ತು ಸರ್ವ ಜನಾಂಗದ ಶಾಂತಿಯ ತೋಟ ಸರ್ವರಿಗೂ ನೆಮ್ಮದಿಯನ್ನು ಕೊಡಕ್ಕೆ ಸಾಧ್ಯ ಇದೆ. ಬಹಳ ಇದೆ. ಧರ್ಮದ ವಿಚಾರದಲ್ಲಿ ನಾನು ಮಾತಾಡಕ್ ಹೋಗಲ್ಲ. ಎಷ್ಟೋ ಜನ ನೂರಾರು ಕೋಟಿ ದುಡ್ಡನ್ನ ಪಾಪ ಮಾಡಿ ಹಣವನ್ನು ಪಡ್ಕೊಂಡಾದ ಮೇಲೆ ನಮ್ಮ ತೃಪ್ತಿ ತಿಮ್ಮಪ್ಪನ ಬಗ್ಗೆ ಒಂದು ಕಿರೀಟ ಕೊಟ್ಟರು. ಕಣ್ಣು ಉದಾಹರಣೆ ಕೊಡ್ತೀನಿ. ನಾವು ದೇವ್ರನ್ನ ಹೆಂಗ್ ನಂಬಬೇಕು ಅಂತ ಆ ಶ್ರೀನಿವಾಸರು ಕೊಟ್ಟರೆ ದಿವಸಕ್ಕೆ ಜೈಲಿಬೋದು. ದೇವರಿಗೆ ಗೊತ್ತಿತ್ತು ಕಣ್ಣು ಮಗನೇ ಕಳೆದು ತಂದಿದ್ದೀಯಾ, ನೀನ್ ಇಲ್ಲಿರ್ಬೇಕಾಗಿಲ್ಲ, ಒಳಗಿರು ಕೊಡುವ ದುಡ್ಡೆಲ್ಲ ಅದಕ್ಕಿಟ್ಟು ಆ ದೇವರು. ನಾನು 30 ವರ್ಷದಿಂದ ದೇವಸ್ಥಾನಕ್ಕೆ ಹೋಗಿದ್ದೆ, ತಿರುಪ್ತಿಗೆ ಟೋಪಿ ಕಟ್ಟಿದ್ದೆ. ನಾನು ಕಟ್ಟಿದ್ದು ಅನಿವಾರ್ಯ ದುಡ್ಡಿರಲಿಲ್ಲ ನನ್ನ ಹತ್ರ, ಚಳಿ ತಡ್ಕೊಳಕ್ ಆಗ್ತಿರ್ಲಿಲ್ಲ. ಕಟ್ಕೊಂಡು ಬಂದ್ಮೇಲೆ 25 ವರ್ಷ ಆದ್ಮೇಲೆ ಮುಖ್ಯಮಂತ್ರಿ ಆಗಿದ್ದೀನಿ. ಆ ದೇವರಿಗೆ ಗೊತ್ತಿದ್ದು ಅನಿವಾರ್ಯವಾಗಿ ಕಟ್ಟಿದ್ದಾರೆ. ಒಟ್ಟಿಗಿಟ್ಟಿಲ್ಲ ಇವರು, ಅವ್ರು ದುರದು ಶೋಷಣೆ ಮಾಡಿದ್ದಾರೆ ರಾಜ್ಯದಲ್ಲಿ. ಹಾಗಾಗಿ ದೇವರು ಮಾತಾಡದೆ ಶಿಕ್ಷೆಯನ್ನು ಕೊಡ್ತಾರೆ. ಮಾತಾಡದೆ ಪಾಪ ಪರಿಹಾರಕ್ಕೆ ಹೋಗ್ಬೇಡಿ. ಪಾಪ ಪರಿಹಾರಕ್ಕೆ ಸಜ್ಜನದ ಕೆಲಸವನ್ನ ಮಾಡೋದಕ್ಕೋಸ್ಕರವಾಗಿ ನಾವು ಯೋಚನೆ ಮಾಡ್ಬೇಕಾಗ್ತದೆ. ತಮಾಷೆ ಹೇಳಿದೆ ಆ ಮಾತನ್ನ ಅಂತ ಹೇಳಿ ಸೋಮಣ್ಣ ಅವ್ರು ಗೊತ್ತಿದ್ದಂಗೆ ಕಿವಿ ಹೇಳುದು. ನಾನೇನೋ ತಪ್ಪಿಕೊಂಡು ಸುದೀರ್ಘವಾದ ಭಾಷಣ ಮಾಡಪ್ಪ ಅಂತ ಹೇಳ್ತದೆ ಅಂದ್ಕೊಂಡೆ. ಕೊನೆ ಹಂತಕ್ಕೆ ಬಂದಿದ್ರೆ ಎಲ್ಲ ಹೋಗ್ಬಿಡ್ತದೆ, ಬೇಗ ಮುಗಿಸ್ಬಿಡಿ ಅಂತ ಕೇಳ್ಕೊಂಡ್ರು. ಆಯ್ತು ಅಂತ ನಾನು ಒಪ್ಕೊಂಡೆ. ಆದ್ರೆ ಸನ್ಮಾನಕ್ಕೆ ಹೋಗಕ್ಕಾಗಲ್ಲ, ಸನ್ಮಾನ ತಗೊಂಡ್ಲೇಬೇಕಲ್ಲ. ಸನ್ಮಾನವನ್ನು ತಗೋತಾ ಇದ್ರ ಇಂತಹ ಇಕ್ಕಟ್ಟು ಬಿಕ್ಕಟ್ಟುಗಳ ಮಧ್ಯದಲ್ಲಿ, ಇಂತಹ ಕಾಲಘಟ್ಟದಲ್ಲಿ, ಕಲುಷಿತವಾಗಿರುವ ಕಾಲಘಟ್ಟದಲ್ಲಿ ದಯಮಾಡಿ ಯಾರು ಬಹುಮಾನವನ್ನು ತಗೋಪಾಗಿದ್ದೀರಾ, ಯಾರು ಕೊಡ್ತಾ ಇದ್ದೀರಾ, ಅವರು ನಿರಂತರವಾಗಿ ಇದನ್ನ ಮಾಡ್ಕೊಂಡು ಹೋಗಿ ಇನ್ನೂ ಹೆಚ್ಚು ಹೆಚ್ಚು ಶಿಕ್ಷಕರು ಬರಲಿ. ಆಮೇಲೆ ಶಿಕ್ಷಕರ ಸಮಸ್ಯೆಗಳಿಗೆ ಸ್ಪಂದಿಸಬೇಕಾದ ಸರ್ಕಾರ ಇಷ್ಟೊಂದು ಕಷ್ಟ ಬಿದ್ದು ಯಾವುದೇ ಅನುಕೂಲಗಳು ಸೌಲಭ್ಯಗಳು ಇಲ್ಲದೂ ಇದ್ರೆ ಯಾವ ಸಣ್ಣ ಸಣ್ಣ ಹುಡುಗರು ಕೂಡ ತಾವು ಕುಟುಂಬ ಸಮೇತರಾಗಿ ನೋವನ್ನು ಅನುಭವಿಸಿಕೊಂಡು ಶಿಕ್ಷಣವನ್ನು ಕೊಡ್ತಾ ಇದ್ದೀರಾ. ಆ ಕಾರಣದಿಂದ ಶಿಕ್ಷಣದ ಸುಧಾರಣೆ, ಅವರಿಗೆ ಸಿಗಬೇಕಾದ ಸೌಲಭ್ಯ, ಪಿಂಚಣಿ ಒಂದ್ ಕಡೆ ಹೋರಾಟ ಮಾಡ್ತಾರೆ. ಪಿಂಚಣಿ ಮಾಜಿ ಆಗಿರೋರು ನಮ್ಮ ದುಡ್ಡು ಬಂದಿದ್ದು ದುಡ್ಡು ಎಲ್ಲ ಕಾಲ್ಪನಿಕವಾಗಿ ನೀವು ಇದನ್ನೆಲ್ಲ ಪಡೆದಿದ್ದೀವಿ ಅಂತ ತಿಳ್ಕೊಳ್ಳಿ ಅಂತ ಹೇಳ್ತಾರೆ ಸರ್ಕಾರ. ಸೋಮಣ್ಣ ಕಾಲ್ಪನಿಕವಾಗಿ ಇಮ್ಯಾಜಿನ್ ಮಾಡ್ಕೋಬೇಕಂತ ನಾನು ಸಿಎಂ ಆಗಿದ್ದೀನಿ, ನಾನು ಮಂತ್ರಿ ಆಗಿದ್ದೀನಿ, ಸಿಎಂ ಅಲ್ಲ. ಆ ತರದಿದೆ. ಅದನ್ನೆಲ್ಲವನ್ನು ಬಗೆಹರಿಸಬೇಕು ಅಂತ ಹೇಳಿ ಗೂಳಿ ಬಂದಾಗ ಕೊನೆಗಳಿಗೆದಲ್ಲಿ ನನಗಿಷ್ಟ ಬಂದಾಗ ಬಂದೇ ತಿಳ್ಕೋಬೇಡಿ. ಅನಿವಾರ್ಯವಾಗಿ ನಾನು ಕೂಡ ಬರಲೇಬೇಕು, ಮಾತಾಡಿಸಲೇಬೇಕು ಅಂತ ಆಯ್ತು. ಮಿಕ್ಕಿದ ಹೆಸರುಗಳಿಲ್ಲ ಅಂತ ಯಾರು ಬೇಕಾಗಬೇಡಿ. ಅವರಿಬ್ಬರ ಮಾರ್ಗದರ್ಶನದಲ್ಲಿ ಒಳ್ಳೆಯ ಭಾಷಣ ಕೇಳಿರ್ತೀರ ಈಗಾಗಲೇ ಅಂತ ಹೇಳಿ ಮತ್ತೊಮ್ಮೆ ಮರದೊಮ್ಮೆ ನಿಮ್ಮೆಲ್ಲರಿಗೂ ಹೆಂಗಸರು ಕಾಲು ಇದು ಅಂತ ತಿಳ್ಕೊಂಡು, ಇದು ಗಂಡಸರು ಪಾದ ಅಂತ ತಿಳ್ಕೊಂಡು, ಈ ಎರಡೂ ಪಾದಗಳಿಗೆ ನಿಮ್ಮೆಲ್ಲರಿಗೂ ಕೂಡ ಇದನ್ನು ಹಿಡ್ಕೊಂಡು ನಮಸ್ಕಾರ ಮಾಡಿ ನನ್ನ ಮಾತನ್ನು ಬರ್ತಾ ಇದ್ದೀನಿ. ಧನ್ಯವಾದಗಳು. ನಾನು ನಿಮಗೆ ಎಷ್ಟೆಲ್ಲ ಪರಿಕಲ್ಪನೆ ಇರುತ್ತೆ ಅನ್ನೋದಕ್ಕೆ ಅವರ ಮಾತಿನ ಮುಖಾಂತರ ಶಿಕ್ಷಕರ ಸಮಸ್ಯೆಯನ್ನು ಹೇಳಿದ್ರು, ಶಿಕ್ಷಕರನ್ನು ಅಭಿನಂದಿಸಿದ್ರು, ಎಲ್ಲರ ಜವಾಬ್ದಾರಿಯನ್ನು ಕೂಡ ತಿಳಿಸಿದ್ರು. ಜೊತೆಗೆ ಆ ಕಾರ್ಯಕ್ರಮದ ಮಹತ್ವದ ಜೊತೆಗೆ ಹಾಸ್ಯದ ಮಿಶ್ರಣವನ್ನು ಕೂಡ ಮಾಡಿದ್ರು. ಮುಖ್ಯಮಂತ್ರಿ ಚಂದ್ರಶೇಖರ್ ಅವರಿಗೆ ಜೋರಾದ ಚಪ್ಪಾಳೆ ಬನ್ನಿ. ಈಗ ಮುಖ್ಯಮಂತ್ರಿ ಚಂದ್ರಶೇಖರ್ ಅವರಿಗೆ ಗೌರವವನ್ನು ಸಲ್ಲಿಸುವಂತಹ ಸಮಯ. ತಮ್ಮೆಲ್ಲರ ಚಪ್ಪಾಳೆಯೊಂದಿಗೆ ಎಂದೆಂದಿಗೂ ನಾನು ಮುಖ್ಯಮಂತ್ರಿಯಾಗಿಯೇ ಇರುವ ಮುಖ್ಯಮಂತ್ರಿ ಅಂತೇಳಿ ಪರಿಚಯ ಮಾಡಿರುವಂತಹ ಮುಖ್ಯಮಂತ್ರಿ ಚಂದ್ರಶೇಖರ್ ಅವರಿಗೆ ಅವರ ಮೂಲ ಹೆಸರು ಚಂದ್ರಶೇಖರ್ ಅಂತ ಹೇಳಿ. ಅವರು 1983ರಲ್ಲಿ ಸಿನಿಮಾ ಕ್ಷೇತ್ರಕ್ಕೂ ಕೂಡ ಪಾದಾರ್ಪಣೆ ಮಾಡ್ತಾರೆ. ಸರಿಸುಮಾರು 500ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಭಾಗವಹಿಸಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ರಂಗಭೂಮಿ ಕಲಾವಿದರು. ಜೋರಾದ ಚಪ್ಪಾಳೆ ಬರಲಿ ಶಿಕ್ಷಕರೇ. ಹಾಗೂ ಪದವೀಧರ ಕ್ಷೇತ್ರದ ಶ್ರೀ ರಾಮೋಜಿಗೌಡ ಸರ್ ಅವರು ಆಗಮಿಸಿದ್ದಾರೆ. ಅವರು ಕೂಡ ಗೌರವವನ್ನು ಸಲ್ಲಿಸಬೇಕು. ಕಣ್ಣು ಪತ್ರಿಕೆ ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್ ಅಧ್ಯಕ್ಷರಾದಂತಹ ಡಾಕ್ಟರ್ ಶಿವಕುಮಾರ್ ನಾಗರನವಿಲೆ ಅವರಿಗೆ ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಗೌರವವನ್ನು ಸಲ್ಲಿಸ್ತಾ ಇದ್ದೇವೆ. ಜನಸಿರಿ ಫೌಂಡೇಶನ್ ವತಿಯಿಂದ ಇಂದು ಸಾಹಿತ್ಯ ಸಮ್ಮೇಳನ ಕಾರ್ಯಕ್ರಮ ಅದ್ದೂರಿಯಾಗಿ ನಡೀತಾ ಇದೆ. ಧನ್ಯವಾದಗಳನ್ನು ಸಲ್ಲಿಸ್ತಾ ಶ್ರೀ ರಾಮೋಜಿಗೌಡ ಸರ್ ಅವರು ಪದವೀಧರ ಕ್ಷೇತ್ರ ಒಂದು ಶಿಕ್ಷಕರ ಸಮಸ್ಯೆಗಳಿಗೆ, ಶಿಕ್ಷಕರ ಒಂದು ಅವರ ಬೇಸಿಗೆ, ಅವರಿಗೆ ಇಡೀ ಒಂದು ಕಾರ್ಯಕ್ರಮದಲ್ಲಿ ಯಾಕೆ ಅಂತ ಹೇಳಿದ್ರೆ ಬೇಸಿಗೆ ರಜಾ ಬಂತು ಅಂದ್ರೆ ಎಲ್ಲ ಮಕ್ಕಳು ರಜಾ ತಗೋತಾರೆ, ಭಾನುವಾರ ಬಂತು ಅಂದ್ರೆ ರಜಾ ತಗೋತಾರೆ. ಇವತ್ತು ಶಿಕ್ಷಕರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ಕೊಂಡಿದ್ದೀರಿ. ತಮ್ಮೆಲ್ಲರ ಒಂದು ಚಪ್ಪಾಳೆ ಬರಲಿ. ನಿಮ್ಮೆಲ್ಲರ ಪರಿಶ್ರಮಕ್ಕೆ ನಿಜವಾಗ್ಲೂ ನಮ್ಮ ಜನಸಿರಿ ಫೌಂಡೇಶನ್ ಸದಾ ಋಣಿಯಾಗಿರುತ್ತೆ ಅಂತ ಹೇಳ್ತಾ ಶ್ರೀ ರಾಮೋಜಿಗೌಡ ಸರ್ ಅವರಿಗೆ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇವೆ. ಇಂದಿನ ಕಾರ್ಯಕ್ರಮದಲ್ಲಿ
ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಪೂಜ್ಯ ಶ್ರೀ ಬಸವಲಿಂಗ ಮಹಾಸ್ವಾಮಿಗಳು, ಶ್ರೀ ಹೊಸಮಠ ಹಾವೇರಿ ಗುರುಗಳು ನಮ್ಮನ್ನೆಲ್ಲ ಉದ್ದೇಶಿಸಿ ಆಶೀರ್ವಾದವನ್ನು ನೀಡಬೇಕು ಅಂತ ಹೇಳಿ ಮೂಲಕ ಕೇಳ್ಕೊತಾ ಇದ್ದೀನಿ. ಶ್ರೀ ಗುರು ಬಸವಲಿಂಗಾಯನ ಪ್ರಾತಃ ಸ್ಮರಣೀಯರಾದ ಬಸವಾದಿ ಶರಣರನ್ನು ಸ್ಮರಣೆ ಮಾಡಿ, ಜಗತ್ತಿನ ಎಲ್ಲ ದಾರ್ಶನಿಕರನ್ನು ಸ್ಮರಣೆ ಮಾಡಿಕೊಂಡು, ಲೇಸರಿಸಿಕೊಂಡು 5 ದಿನ ಬದುಕಿದರೇನು, ಲೇಸರಿಸಿಕೊಂಡು 4 ದಿನ ಬದುಕಿದರೇನು, ಲೇಸರಿಸಿಕೊಂಡು 3 ದಿನ ಬದುಕಿದರೇನು, ಲೇಸರಿಸಿಕೊಂಡು 2 ದಿನ ಬದುಕಿದರೇನು, ಕೂಡಲ ಸಂಗನ ಶರಣರ ವಚನದಲ್ಲಿ ಲೇಸರಿಸಿಕೊಂಡು 1 ದಿನ ಬದುಕಿದರೆ ಸಾಕು, ಬದುಕು ಸಾರ್ಥಕತೆ ಆಗುತ್ತದೆ ಅನ್ನುವಂಥ ಮಾತಿಗೆ, ವಚನಕ್ಕೆ ಒಂದು ಮುನ್ನೆಲೆಗೆ ಕಾರ್ಯಕ್ರಮ ಅಂತಂದರೆ ಜನಶ್ರೀ ಫೌಂಡೇಶನ್ ಇವತ್ತು 10 ಹಲವು ವಿಧಾಯಕವಾದಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂಥದ್ದೇ ಈ ಶಿಕ್ಷಕರ ಸದನದಲ್ಲಿ ಎದ್ದು ಕಾಣುತ್ತದೆ ಅನ್ನುವಂಥದ್ದನ್ನು ಇಲ್ಲಿ ಹೇಳಕ್ಕೆ ನಾನು ಬಯಸ್ತಾ ಇದ್ದೀನಿ. ಈ ಎಲ್ಲ ಕಾರ್ಯಕ್ರಮಗಳ ಜನಶ್ರೀ ಸಾಹಿತ್ಯ ಸಮ್ಮೇಳನದ ಈ ಸಾರಿಯ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರನ್ನಾಗಿ ಎಲ್ಲ ಆಯಾಮಗಳನ್ನು ಮುಟ್ಟಿ ಪ್ರಾಮಾಣಿಕ ಮತ್ತು ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸಿ, ಅದು ವಿಶೇಷವಾದಂಥ ಯಾವುದೇ ಎಂಥದೇ ಸಂದರ್ಭದಲ್ಲಿಯೂ ಕೂಡ ಶರಣರ ತತ್ವದ ತಳಹದಿಯ ಮೇಲೆ ಮಾತನಾಡುವಂಥ ಸೇವೆಯನ್ನು ಸಲ್ಲಿಸುತ್ತಿರುವಂಥ ನಿವೃತ್ತ IAS ಅಧಿಕಾರಿಗಳಾಗಿ ಈ ಸಮ್ಮೇಳನದ ಸರ್ವಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿರುವಂಥದ್ದು ನಿಜವಾಗಲೂ ಕೂಡ ಒಂದು ವಚನತ್ವ, ಒಂದು ತೂಕ ಬಂದಂಥ ಆಗಿದೆ ಎನ್ನುವಂಥ ಮಾತನ್ನು ಇಲ್ಲಿ ಹೇಳಕ್ಕೆ ನಾನು ಇಚ್ಛಪಡ್ತೀನಿ. ಅವರಿಗೆ ಅವ್ರ ದಂಪತಿಗಳಿಗೆ ಸನ್ಮಾನ ಮಾಡಿದಿರಿ, ನೀವೆಲ್ಲ ಗೌರವಿಸಿದ್ರಿ. ನಿಮಗೆಲ್ಲ ಗೊತ್ತಾಯಿತು, ಕನ್ನಡದ ಪೂಜಾರಿ, ಒಂದು ಕಡೆ ದೇವಾಲಯದ ಪೂಜಾರಿ ಅನ್ನುವುದಕ್ಕಿಂತ ಕನ್ನಡದ ಪೂಜಾರಿ. ಅವರು ಎಷ್ಟು ಪಂಡಿತ, ಜ್ಞಾನಿಗಳು, ಅನುಭವಿಗಳು, ವಾಗ್ಮಿಗಳು ಅಂತಂದರೆ ಅಷ್ಟೆಲ್ಲ ಉನ್ನತವಾದಂಥ ವ್ಯಕ್ತಿತ್ವವನ್ನು ಇಟ್ಕೊಂಡಿರುವಂಥ ಕಣ್ಣಣ್ಣವರ ಅವರಲ್ಲಿರುವಂಥ ವಿನಯತೆ ಬಹಳ ದೊಡ್ಡದು. ಗೆಲುವೆನೆಂಬುದು ಕೊಲುವೆನೆಂಬುದು ದೇವ ಭಾಷೆ ಆದರೆ ಗೆಲುವೆನೆಂಬ ಭಾಷೆ ಭಕ್ತನದು ಅನ್ನುವಂಥ ಮಾತನ್ನು ಹೇಳ್ತಾರಲ್ಲ, ಅಂತ ಗೆಲ್ಲುವಂಥ ಭಾಷೆ ಯಾವುದು ಅಂತ ಕೇಳಿದ್ರೆ ನಮ್ಮ ಕಣ್ಣನ್ನು ಇಲ್ಲಿ ಹೇಳ್ಬೇಕಾಗ್ತದೆ. ಈ ಸಂದರ್ಭದಲ್ಲಿ ಅನೇಕ ಸಂದರ್ಭದಲ್ಲಿ ನಾನು ಮುಖ್ಯಮಂತ್ರಿ ಚಂದ್ರವರ ಮಾತುಗಳನ್ನು ಕೇಳ್ತಿದ್ದೆ. ನಮ್ಮ ತಂದೆ ತಾಯಿಗಳು ನನಗೆ ಎಷ್ಟು ಪುಣ್ಯ ಮಾಡಿ ಒಳ್ಳೆ ಹೆಸರಿಟ್ಟಾರ ಅಂತಂದ್ರೆ, ಓಟಿನ ಮುಖ್ಯಮಂತ್ರಿ ಆಗುವುದಕ್ಕಿಂತ ಜನರ ಹೃದಯದ ಮುಖ್ಯಮಂತ್ರಿ ನಮಗೆ ಆಗುವಂಥ ಹೆಸರನ್ನು ಇಟ್ಕೊಂಡಾರ ಅನ್ನುವಂಥ ಮಾತನ್ನು ಹೇಳಿದ್ರು. ಅವ್ರ ಮಾತುಗಳನ್ನು ನಾವೆಲ್ಲ ಕೇಳಿದ್ರಿ. ಇವೆಲ್ಲ ಕಾರ್ಯಕ್ರಮಗಳ ಕೇಂದ್ರೀಕರಿಸಿ ಸಂಘಟನೆ ಮಾಡುವುದಿದೆಯಲ್ಲ, ನಿಮ್ಗೆ ಗೊತ್ತಾಯ್ತು. ಒಂದು ಮದುವೆ ಮಾಡಬೇಕು ಅಂತಂದ್ರೆ ಎಷ್ಟು ಶ್ರಮ ಪಡಬೇಕು ನಾವು, ಅದರಿಂದ ಎಷ್ಟು ಕಷ್ಟ ಇರ್ತದೆ ಅನ್ನುವಂಥದ್ದು ಗೊತ್ತಿದೆ. ಇವೆಲ್ಲ ಕಾರ್ಯಕ್ರಮಗಳು ನಿಮ್ಗೆ ಗೊತ್ತಾಯ್ತು. ಇಲ್ಲಿ ವಯಸ್ಸಾದವರಿಗೆ ಸನ್ಮಾನ ಇದೆ, ಸೈನಿಕರಿಗೆ ಸನ್ಮಾನ, ಶಿಕ್ಷಕರಿಗೆ ಸನ್ಮಾನ, ಯುವ ಜನರಿಗೆ ಸನ್ಮಾನ, ಇಲ್ಲಿ ಆಟೋ ಚಾಲಕರಿಗೆ, ಮಾಲಕರಿಗೆ ಸನ್ಮಾನ ಮಾಡುವುದಕ್ಕಿಂತ ಚಾಲಕರಿಗೆ ಸನ್ಮಾನ ಮಾಡುವಂಥದ್ದು, ಮಕ್ಕಳಿಗೆ ಸನ್ಮಾನ ಮಾಡುವಂಥದ್ದು, ಹೀಗೆ ಇನ್ನ ಬೇರೆ ಬೇರೆ ಸುಮಾರು ಇಡೀ ರಾಜ್ಯದ ವಿವಿಧ ಮೂಲೆಗಳಿಂದ ಬಂದಂತಹ ವ್ಯಕ್ತಿಗಳಿಗೆ ಸನ್ಮಾನ ಕಾರ್ಯಕ್ರಮಗಳು ಈ ವೇದಿಕೆಯ ಮೇಲೆ ಜರುಗುತ್ತಿರುವಂತ ಇದೆಲ್ಲ ಮುಖ್ಯ ಕಾರಣಕರ್ತರು, ರೂವಾರಿಗಳು ಅಂತಂದ್ರೆ ನಮ್ಮ ನಾಗಲೇಖ ಅವರು ಈಗ ಒಂದು ಸುಮಾರು 7-8 ತಿಂಗಳ ಹಿಂದೆ ಹಾವೇರಿ ಜಿಲ್ಲೆಯಲ್ಲಿಯೂ ಕೂಡ ಜನಶ್ರೀ ಫೌಂಡೇಶನ್ ಅನ್ನ ಜಿಲ್ಲಾ ಮಟ್ಟದಲ್ಲಿ ಉದ್ಘಾಟನೆ ಮಾಡುವಂತಹ ಸಂದರ್ಭದಲ್ಲಿ ಅವರು ಬಂದಿದ್ರು. ಆ ಕಾರ್ಯಕ್ರಮಕ್ಕೆ ನನ್ನನ್ನ ಇನ್ವೈಟ್ ಮಾಡಿದ್ರು. ನಿಜವಾಗಲೂ ನಾಗಲಿಂಗ ಅವರ ಹೃದಯ, ಮನಸ್ಸು ಎಷ್ಟು ಅವರಲ್ಲಿ ಒಂದು ಭಕ್ತಿ ಮತ್ತು ವಿಶಾಲವಾದಂಥ ಹೃದಯ ಇದೆ ಅಂತಂದ್ರೆ ನಿಜವಾಗಲೂ ಕೂಡ ನನಗೆ ಬಹಳ ಖುಷಿ ಅನಿಸುತ್ತೆ. ಎಷ್ಟು ಸೌಜನ್ಯ ಮತ್ತು ಕಿಂಕರತ್ವ ಉಳ್ಳಂತ ವ್ಯಕ್ತಿ ಅಂತಂದ್ರೆ ನಿಜವಾಗ್ಲೂ ನಾಗಲೇಖ ಅವರಲ್ಲಿರುವಂತ ಯಾವುದೇ ಅಪೇಕ್ಷೆ ಇಲ್ಲದೆ ನಿಷ್ಕಲ್ಮಶವಾದಂತ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ನಾಗಲೇಖ ಅವರು ಇವೆಲ್ಲ ಸಂಘಟನೆಗಳನ್ನು ಮಾಡಿರುವಂಥದ್ದು ನಿಜವಾಗಲೂ ಕೂಡ ಅಂತ ವ್ಯಕ್ತಿಗೆ ನೀವೆಲ್ಲ ಒಂದ್ಸಾರಿ ಜೋರಾಗಿ ಚಪ್ಪಾಳೆಯನ್ನು ತಟ್ಟದ್ರ ಮೂಲಕವಾಗಿ ಅಭಿನಂದಿಸಿ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ ನಾನು ಇಚ್ಛಪಡ್ತೀನಿ. ಈಗ ತಾನೇ ಪೂಜ್ಯರಾದಂತಹ ರಾಮಕೃಷ್ಣ ಮಠದ ಪೂಜ್ಯರು ದಯಮಾಡಿಸ್ತಾ ಇದ್ದಾರೆ. ಅಂತ ಪೂಜ್ಯರಿಗೆ ನೀವೆಲ್ಲ ಒಂದ್ಸಾರಿ ಜೋರಾಗಿ ಚಪ್ಪಾಳೆಯನ್ನು ತಟ್ಟದ್ರ ಮೂಲಕವಾಗಿ ಸ್ವಾಗತವನ್ನು ಕೋರಿರಿ ಅನ್ನುವಂಥ ಮಾತು ಈ ಸಂದರ್ಭದಲ್ಲಿ ತಿಳಿಸಿ ಹೆಚ್ಚು ಮಾತಾಡಕ್ ಹೋಗೋದಿಲ್ಲ. ನಮ್ಮ ಕಡೆ ಒಂದು ಮಾತಿದೆ, ಉತ್ತರ ಕರ್ನಾಟಕದಲ್ಲಿ ಒಂದು ಮಾತಿದೆ, ಏನಂತಂದ್ರೆ
ಕೆಟ್ಟ ಬಿಸಿಲಾಗ ಹೊಲ ನೋಡ್ಬಾರ್ದಂತೆ, ಹೊಟ್ಟೆ ಹಸ್ತವರು ಮುಖ ನೋಡ್ಬಾರ್ದು ಅಂತ. ಇದು ಊಟದ ಸಮಯ, ಹೆಚ್ಚು ಮಾತನಾಡುವಂತ ಸಮಯ ಅಲ್ಲ. ಇಷ್ಟೇನೆ ನಾವೆಲ್ಲ ತಿಳ್ಕೊಳ್ಬೇಕಾಗಿರುವಂಥದ್ದು. ಒಂದು ಜ್ಞಾನ ಮತ್ತು ಸಂಸ್ಕಾರ ಇವು ಜೀವನದಲ್ಲಿ ಯಾವುದೇ ಸಂದರ್ಭದಲ್ಲಿಯೂ ಕೂಡ ನಮ್ಮನ್ನ ಬೆಳೆದಂತೆ ಸದಾಕಾಲ ಎಚ್ಚರಿಸುವ ಒಂದು ಶಕ್ತಿ ಆಯುಧ ಯಾವುದು ಅಂತ ಕೇಳಿದ್ರೆ ಒಂದು ಜ್ಞಾನ ನಾವೆಲ್ಲರೂ ಇವತ್ತು ಅರ್ಥ ಮಾಡಿಕೊಳ್ಳಬೇಕಾಗುತ್ತೆ. ನಾವೆಲ್ಲ ನಮ್ಮ ದಿನನಿತ್ಯದ ಜೀವನದಲ್ಲಿ ಪ್ರಯಾಣ ಮಾಡ್ತಿರ್ತೀವಿ. ನಾವೆಲ್ಲ ಪ್ರಯಾಣ ಮಾಡಬೇಕಾದಾಗ ಟ್ರ್ಯಾಕ್ ಇರ್ತದೆ, ರೈಲ್ವೆ ಟ್ರ್ಯಾಕ್ ಇರ್ತದೆ. ಆ ಟ್ರ್ಯಾಕ್ ಅಲ್ಲಿ ಒಂದೇ ಭಾರತವೂ ಕೂಡ ಅದೇ ಟ್ರ್ಯಾಕ್ ಅಲ್ಲಿ ಹೋಗ್ಬೇಕು, ಮತ್ತೆ ಬೇರೆ ಬೇರೆ ಸೂಪರ್ ಫಾಸ್ಟ್ ಟ್ರೈನು ಕೂಡ ಅದೇ ಟ್ರ್ಯಾಕ್ ಅಲ್ಲಿ ಹೋಗ್ಬೇಕು. ಒಂದು ಟ್ರ್ಯಾಕ್ ಒಂದು ಟ್ರೈನ್ ಹೋಗ್ಬೇಕು ಅಂತಂದ್ರೆ ಅದರಲ್ಲಿ 2 ಟೈರ್ ಇರ್ತದೆ, 3 ಟೈರ್ ಇರ್ತದೆ, ಮತ್ತು ಕ್ಲಾಸ್ 1 ಬೋಗಿನೂ ಕೂಡ ಇರ್ತದೆ, ಜನರಲ್ ಬೋಗಿನೂ ಕೂಡ ಇರ್ತದೆ. ಇಲ್ಲಿ ಏನಂತಂದ್ರೆ ಬಹಳ ಪ್ರವೇಶ ಬೇಕು, ಶ್ರೀಮಂತ ವ್ಯಕ್ತಿ ಬೇಕು ಅಂತಂದ್ರೆ ತುಂಬಾ ಕ್ಲಾಸಿಕಲ್ ಇರುವಂತ ಬೋಗಿಯನ್ನು ಆತ ಅದರಲ್ಲಿ ಪ್ರಯಾಣ ಮಾಡ್ತಾನೆ. 2 ಟೈರ್ ಅಲ್ಲಿರುವಂತ ವ್ಯಕ್ತಿಯೂ ಕೂಡ ಪ್ರಯಾಣ ಮಾಡ್ತಾನೆ. ಜನರಲ್ ನಲ್ಲಿ ಬೋಗಿ ಟಿಕೆಟ್ ತಗೊಂಡು ಜನರಲ್ ಬೋಗಿಯಲ್ಲಿ ಪ್ರಯಾಣ ಮಾಡ್ತಾನೆ. ಆದರೆ ಇಲ್ಲಿ AC ಬೋಗಿ ಆಗಿರ್ಲಿ, ಜನರಲ್ ಬೋಗಿ ಆಗಿರ್ಲಿ, ಕ್ಲಾಸ್ 1 ಬೋಗಿ ಆಗಿರ್ಲಿ, ಇವರೆಲ್ಲ ಪ್ರಯಾಣ ಮಾಡುವಂತದ್ದು ಒಂದೇ ಇಂಜಿನಿನಲ್ಲಿ. ಇವೆಲ್ಲ ಒಂದೇ ಇಂಜಿನಿಯರ್ನಲ್ಲಿ ಆದ್ರೂ ಕೂಡ ಆ ಟ್ರೈನ್ ಹೋಗ್ಬೇಕು ಅಂತಂದ್ರೆ ಒಂದೇ ಟ್ರ್ಯಾಕ್ ಅಲ್ಲಿ ಹೋಗ್ಬೇಕಾಗುತ್ತೆ. AC ಬೇರೆ, ನಾನ್ AC ಬೇರೆ, ಮತ್ತೊಂದು ಬೇರೆ ಅಂತ ತಕ್ಷಣ ಟ್ರೈನ್ ಟ್ರ್ಯಾಕ್ ಬಿಟ್ಟು ಹೋಗಕ್ ಆಗುದಿಲ್ಲ. ಹೀಗೆ ನೀವು ಯಾವುದೇ ರಾಜ್ಯದಲ್ಲಿಂದ ಬರಲಿ, ಯಾವುದೇ ಭಾಗದಿಂದಲೂ ಕೂಡ ಬರಲಿ, ನಮ್ಮ ಅಸ್ತಿತ್ವ ಮತ್ತು ನಮ್ಮ ಉಸಿರು, ನಮ್ಮ ಹೆಸರು, ನಮ್ಮ ವಿಶ್ವಾಸ ಯಾವುದು ಅಂತ ಕೇಳಿದ್ರೆ ಕನ್ನಡ ಅನ್ನುವಂತ ಟ್ರ್ಯಾಕ್ ಅಲ್ಲೇ ನಾವು ಬದುಕಿದಾಗ ಮಾತ್ರ ಅಸ್ತಿತ್ವ ಅನ್ನುವಂಥದ್ದು ಬದುಕಿಗೆ ಸಿಗೋದಕ್ಕೆ ಸಾರ್ಥಕ ಆಗ್ತದೆ ಅನ್ನುವಂಥದ್ದು ನಾವೆಲ್ಲರೂ ಇವತ್ತು ತಿಳ್ಕೊಳ್ಬೇಕಾಗುತ್ತೆ. ನಿಮಗೆ ಮಳೆ ಬಂದಾಗ ಛತ್ರಿ ಹಿಡಿತೀರಿ, ಅಂಬ್ರನ್ನ ಹಿಡಿತೀರಿ. ಮಳೆ ಬಂದಾಗ ಮಳೆಯ ಹನಿಯ ನೀರನ್ನು ನಮಗೆ ತಾಗದಿರಲಿ ಅಂತ ಛತ್ರಿ ಹಿಡಿತೀವಿ. ಬಿಸಿಲಿನ ಸಂದರ್ಭದಲ್ಲಿಯೂ ಕೂಡ ಛತ್ರಿಯನ್ನು ನಾವು ಬಳಸ್ತೀವಿ. ಇದೆಲ್ಲರಿಗೂ ಕೂಡ ಮಳೆ ಮತ್ತು ಬಿಸಿಲಿಗೆ ಕೂಡ ಆಶ್ರಯವಾಗಿ ನೀಡುವಂಥದ್ದು ಯಾವುದು ಅಂತ ಕೇಳಿದ್ರೆ ಅದು ಕನ್ನಡ ನಾಡು, ಕನ್ನಡ ಸಾಹಿತ್ಯ ಅನ್ನುವಂಥದ್ದು ನಾವೆಲ್ಲರೂ ಇವತ್ತು ತಿಳ್ಕೊಳ್ಬೇಕಾಗತ್ತೆ. ಅಂತ ಒಂದು ಕನ್ನಡದ ಸಾಹಿತ್ಯದ ಹೃದಯಗಳಿಗೆ, ಅಂತ ವ್ಯಕ್ತಿತ್ವಕ್ಕೆ ಸನ್ಮಾನವನ್ನ ಮಾಡಿ ಪ್ರೋತ್ಸಾಹಿಸುವಂತ ಕಾರ್ಯಕ್ರಮ ಮಾಡಿರುವಂತದ್ದು ನಿಜವಾಗ್ಲೂ ಬಹಳ ಸಂತೋಷ. ಇವತ್ತು ನಾವು ಬಹುತೇಕ ನೋಡ್ತೀವಿ, ನಾವು ಮನೆಯಲ್ಲಿ ಎತ್ತ ತಂದೆ ತಾಯಿಯನ್ನ ಗೌರವಿಸದೇ ಇರುವಂತ ಮಕ್ಕಳುಗಳನ್ನು ನಾವೆಲ್ಲ ಮನೆಯೊಳಗೆ ನೋಡ್ತೀವಿ. ಆದರೆ ಅದರ ಆಚೆಗೆ ಎಲ್ಲರನ್ನ ಗೌರವಿಸಿ ಪ್ರೋತ್ಸಾಹಿಸುವಂತಹ ಕಾರ್ಯವನ್ನ ಜನಶ್ರೀ ಫೌಂಡೇಶನ್ ನಾಗಲೇಖ ಅವರು ಮಾಡ್ತಿರುವಂತದ್ದು ನಿಜವಾಗಲೂ ಆತನ ಭವಿಷ್ಯ ಮುಂದೆ ಯಾರಾಗ್ಲಿ ಅಂತಂದ್ರೆ ಒಂದು ಎಮ್ಮರವಾಗಿ ಬೆಳೆಯುವಂತ ಅದು ಗಿಡ ಫಸಲು ಹಾಕಲಿ ಅನ್ನುವಂತ ಮಾತು ಈ ಸಂದರ್ಭದಲ್ಲಿ ತಿಳಿಸಿ, ನಾಗಲೇಖ ಅವರು ಹೇಳ್ತಿದ್ರು, ಇಲ್ಲ ಬಿಡಿ ನೀವು ಬರಲೇಬೇಕು ಈ ಕಾರ್ಯಕ್ರಮಕ್ಕೆ ಅನ್ನುವಂತ ಮಾತನ್ನು ಹೇಳ್ತಿದ್ರು. ಆ ಜನಶ್ರೀ ಫೌಂಡೇಶನ್ ಅಲ್ಲಿ ಒಂದು ಮಾತಿದೆ, ಪ್ರಾಮಾಣಿಕ ಮನಸ್ಸುಗಳ ಸಂಗಮ ಅಂತ ಹೇಳ್ತಿದ್ರು. ನೀವು ಈ ಶಿಕ್ಷಕರ ಸದನದಲ್ಲಿ ವೇದಿಕೆ ಎಡಭಾಗ ಮತ್ತು ಬಡಭಾಗದಲ್ಲಿ ಒಂದು ಮಾತನ್ನು ಹಾಕಿದ್ದಾರೆ. ಶಿಕ್ಷಣದಲ್ಲಿನ ಎಲ್ಲ ಉತ್ಸಾಹ ಮಕ್ಕಳ ಪ್ರತಿಭೆಗೆ ಪ್ರೋತ್ಸಾಹ ಅಂತಿದೆ. ಅಂತ ಉತ್ಸಾಹ, ಒಂದು ಪ್ರೋತ್ಸಾಹಕ್ಕೆ ನಾಗಲೇಖ ಅವರೇ ಸಾಕ್ಷಿ ಅನ್ನುವಂತ ಮಾತು ಈ ಸಂದರ್ಭದಲ್ಲಿ ನಾನು ಕೂಡ ವ್ಯಕ್ತಪಡಿಸಿ, ಡಾಕ್ಟರ್ ವಿ ಸೋಮಶೇಖರ್ ಅವರು ಒಂದು ಮಹತ್ವದ ಆಕಾಂಕ್ಷೆಯನ್ನು ಇಟ್ಕೊಂಡು ಅಂತ ಕನಸನ್ನು ಇಟ್ಕೊಂಡಿದ್ದಾರೆ. ಅಂತ ಕನಸು ಮುಂದಿನ ದಿನಮಾನಗಳಲ್ಲಿ ನನಸು ಆಗ್ಲಿ ಅನ್ನುವಂತ ಮಾತು ಈ ಸಂದರ್ಭದಲ್ಲಿ ನಾನು ಕೂಡ ವ್ಯಕ್ತಪಡಿಸಿ ನಿಮ್ಮೆಲ್ಲರಿಗೂ ಶುಭವಾಗಲಿ. ನಮ್ಮ ಮಾತುಗಳಿಗೆ ವಿರಾಮಿಸ್ತೀನಿ. ಧನ್ಯವಾದ. ಗುರುವಿನ ಗುಲಾಮನಾಗದ ಒಂದು ದೊಡ್ಡದಯ್ಯ ಮತ್ತು ಗುರುಗಳಿಗೆ ನಮನಗಳನ್ನ ಸಲ್ಲಿಸ್ತಾ ಈಗ ಶಿಕ್ಷಕರನ್ನ ಗೌರವಿಸುವಂತಹ ಸಮಯ. ನಾನು ವೇದಿಕೆಗೆ ಎಲ್ಲ ಸಾಧಕ ಶಿಕ್ಷಕರನ್ನ, ತಾವೆಲ್ಲರೂ ಕೂಡ ಸಾಧಕರೇ, ಎಲ್ಲರ ಭವಿಷ್ಯವನ್ನ ತಿದ್ದಿಡುವ ಶಿಲ್ಪಿಗಳು, ರೂವಾರಿಗಳು ಈಗ ವೇದಿಕೆಗೆ ಬರಮಾಡ್ಕೊಳ್ತಾ ಇದ್ದೀನಿ. ನನ್ನ ಬಲಭಾಗ, ನಿಮ್ಮ ಎಡಭಾಗ, ನನ್ನ ಬಲಭಾಗಕ್ಕೆ ತಾವೆಲ್ಲರೂ ಕೂಡ ಆಗಮಿಸಬೇಕು. ಮೊದಲಿಗೆ ಶ್ರೀಮತಿ ಗೌತಮಿ ವಿಜಯಲಕ್ಷ್ಮಿ ಮಾಮಿ ಅಂತ ಹೇಳಿ ಅತ್ಯಂತ ಹಿರಿಯ ಶಿಕ್ಷಕಿಯವರು, ಎಲ್ಲರ ಮನಸ್ಸನ್ನು ಗೆದ್ದಿರುವಂತ, ಇಂದಿಗೂ ಕೂಡ ಅವರ ಹೆಸರಿಗೆ ಎಷ್ಟೋ ವಿದ್ಯಾರ್ಥಿಗಳು ಮನೆಯಲ್ಲಿ ಗೀತೆಗಳನ್ನು ಹಾಡ್ತಾರೆ. ಇದು ವಿಜಯಲಕ್ಷ್ಮಿ ಮಾಮಿಯವರನ್ನ ಗೌರವಿಸಲಾಗ್ತಾ ಇದೆ. ಈಗ ನಾನು ವಿವಿಧ ಕ್ಷೇತ್ರದ, ನಮ್ಮ ಬೆಂಗಳೂರಿನ ವಿವಿಧ ಕ್ಷೇತ್ರಗಳಿಂದ ಆಗಮಿಸಿದಂತಹ
ಶಿಕ್ಷಕರ ಹೆಸರುಗಳನ್ನು ಹೇಳ್ತೀವಿ. ದಯಮಾಡಿ ತಾವೆಲ್ಲರೂ ವೇದಿಕೆಯ ಬಲಭಾಗಕ್ಕೆ ಬರಬೇಕು. ಶ್ರೀಮತಿ ಗೌತಮಿ, ಶ್ರೀ ರಘು ಎಂ, ಶ್ರೀಮತಿ ಲಕ್ಷ್ಮೀ ಬಿಆರ್, ಶ್ರೀ ಕಿರಣ್ ವಿ, ಶ್ರೀ ಸೂರಗಪ್ಪ ಎಚ್, ಶ್ರೀಮತಿ ಬಿ ಅನಸೂಯಪ್ಪ, ಶ್ರೀಮತಿ ಗೀತಾ ಜೆ, ಶ್ರೀಮತಿ ರೂಪಾ ಎಚ್ ಎಸ್ ಕೆ, ಶ್ರೀಮತಿ ಸವಿತಾ ಬಾಲಮುರುಗನ್, ಶ್ರೀ ಶ್ರೀನಿವಾಸಾಚಾರಿ ಎನ್ಎಸ್. ಸರಿ ಮೇಡಮ್. ದಯವಿಟ್ಟು ನಾನು ಯಾರ ಹೆಸರನ್ನ ಹೇಳ್ತೀನೋ ಅವರಷ್ಟೇ ದಯವಿಟ್ಟು ಬರಬೇಕು. ನಾನೀಗ ಯಾರ ಹೆಸರನ್ನ ಹೇಳಿದ್ರು ದಯವಿಟ್ಟು ಅವರಷ್ಟೇ ವೇದಿಕೆ ಹತ್ರ ಬರಬೇಕು. ದಯವಿಟ್ಟು ಫೋಟೋ ತೆಗೆದುಕೊಂಡಿರೋರು ಮುಂಬರುವ ಶಿಕ್ಷಕ ಪ್ರಶಸ್ತಿ ಸ್ವೀಕೃತರಿಗೆ ಅವಕಾಶ ಮಾಡಿಕೊಡ್ಬೇಕು. ನೋಡಿ, ಆ ಶಿಕ್ಷಕರು ವಿದ್ಯಾರ್ಥಿಗಳ ಮನಸ್ಸಲ್ಲಿ ಎಷ್ಟು ಚೆನ್ನಾಗಿ ಮನೆ ಮಾಡಿರ್ತಾರೆ ಅಂದ್ರೆ, ಇಲ್ಲಿ ಆಗಮಿಸಿರುವಂತಹ ಎಲ್ಲ ಹಿರಿಯರನ್ನ ನಾನು ಕೇಳಿ ಯಾರು ಅಂದ್ರೆ ನಮ್ಮ ಟೀಚರ್ ಅವರು ಇನ್ನೂ ನಾವು ಹಿರಿಯರಾದ್ರೂ ಕೂಡ ನಮ್ಮ ಟೀಚರ್ ಅವರು ಅನ್ನೋ ಒಂದು ಗುರುತು, ಆ ಒಂದು ಶಿಕ್ಷಕರಲ್ಲಿರುವಂತಹ ಗೌರವ ಇದೆಯಲ್ಲ, ಅದಕ್ಕೆ ಒಂದು ಜೋರಾದ ಚಪ್ಪಾಳೆ ಬಂದಿದೆ. ಈಗ ಪ್ರಶಸ್ತಿ ಪುರಸ್ಕೃತರ ಪಟ್ಟಿ. ಶ್ರೀಮತಿ ಗೌತಮಿ ಕೆ, ಶ್ರೀ ರಘು ಎಂ, ಶ್ರೀಮತಿ ರಶ್ಮಿ ಬಿಆರ್, ಶ್ರೀ ಕಿರಣ್ ವಿ, ಶ್ರೀ ಸೂರಗಪ್ಪ ಎಚ್, ಶ್ರೀಮತಿ ಬಿ ಅನಸೂಯಮ್ಮ, ಶ್ರೀಮತಿ ಗೀತಾ ಜೆ, ಶ್ರೀಮತಿ ರೂಪಾ ಎಸ್ ಕೆ, ಶ್ರೀಮತಿ ಸವಿತಾ ಬಾಲಮುರುಗನ್, ಶ್ರೀ ಶ್ರೀನಿವಾಸ್ ಎನ್ಎಸ್. ದಯಮಾಡಿ ವೇದಿಕೆಗೆ ಆಗಮಿಸಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ. ಗೌತಮಿ, ಶ್ರೀಮತಿ ಗೌತಮಿ ಅವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕು. ಆಗಮಿಸಿದ್ರೆ ದಯಮಾಡಿ ವೇದಿಕೆಗೆ. ಶ್ರೀಮತಿ ಗೌತಮಿ, ಶ್ರೀ ರಘು ಎಂ, ಶ್ರೀಮತಿ ರಶ್ಮಿ ಬಿಆರ್, ಶ್ರೀ ಕಿರಣ್ ವಿ, ಶ್ರೀ ದೂಗೂರಪ್ಪ ಎಚ್, ಶ್ರೀಮತಿ ಬಿ ಅನಸೂಯಮ್ಮ, ಶ್ರೀಮತಿ ಗೀತಾ ಜೆ, ಶ್ರೀಮತಿ ರೂಪಾ ಎಸ್ ಕೆ, ಶ್ರೀಮತಿ ಸವಿತಾ ಬಾಲಮುರುಗನ್. ದಯವಿಟ್ಟು ಪ್ರಶಸ್ತಿ ಪುರಸ್ಕೃತರ ಶಿಕ್ಷಕರು ವೇದಿಕೆಗೆ ಆಗಮಿಸಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ. ಎಲ್ಲ ಶಿಕ್ಷಕರು ದಯಮಾಡಿ ಇಷ್ಟು ಸಮಯ ಕಾದಿದ್ದೀವಿ, ದಯವಿಟ್ಟು ಕಾದಿರಿಸ್ಕೋಬೇಕು ಅಂತ ಹೇಳಿ ಕೇಳ್ಕೊತೀನಿ. ನೀವೆಲ್ಲರಿಗೂ ನಿಮ್ಮದೇ ಆದ ಹೆಸರಿನ ನೆನಪಿನ ಕಾಣಿಕೆಯನ್ನು ನೀಡ್ತಾ ಇದ್ದೀವಿ. ಶ್ರೀಮತಿ ಗೌತಮಿ, ಶ್ರೀ ರಘು ಎಂ, ಶ್ರೀಮತಿ ರಶ್ಮಿ ಬಿಆರ್, ಶ್ರೀ ಕಿರಣ್ ವಿ, ಶ್ರೀ ದೂಗೂರಪ್ಪ ಎಚ್, ಶ್ರೀಮತಿ ಬಿ ಅನಸೂಯಮ್ಮ, ಶ್ರೀಮತಿ ಗೀತಾ ಜೆ, ಶ್ರೀಮತಿ ರೂಪಾ ಎಸ್ ಕೆ, ಶ್ರೀಮತಿ ಸವಿತಾ ಬಾಲಮುರುಗನ್, ಶ್ರೀ ಶ್ರೀನಿವಾಸಾಚಾರಿ ಎನ್ಎಸ್. ಈಗ ಎರಡನೇ ಪಟ್ಟಿಯ ದಯಮಾಡಿ ಎಲ್ಲರೂ ಕೂಡ ಇದು ಕೆಲವು ಸಮಯ ಕಾಯ್ದುಕೋಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ. ನಿಮ್ಮ ಹೆಸರು ಕರೆದಾಗಷ್ಟೇ ದಯವಿಟ್ಟು ಬನ್ನಿ. ಯಾಕೆಂದ್ರೆ ನಿಮ್ಮ ಪ್ರಶಸ್ತಿ ಪತ್ರ ವಿತರಣೆ ನಾವೇನು ನೀಡ್ತೀವೋ ಅದ್ರಲ್ಲಿ ತಮ್ಮ ಹೆಸರಿರುತ್ತೆ. ನಿಮ್ಮದೇ ಹೆಸರಿನ ಪ್ರಶಸ್ತಿ ಪತ್ರವನ್ನು ಸ್ವೀಕಾರ ಮಾಡಿದ್ದೀರಾ ಅಂತ ಒಮ್ಮೆ ತಾವೆಲ್ಲರೂ ಅದನ್ನು ನೋಡ್ಕೊಳ್ಳಿ. ನಮ್ಮ ಸ್ವಯಂ ಸೇವಕರು, ನಮ್ಮ ಸಿಬ್ಬಂದಿಗಳಿರೋದ್ರ ತಾವು ಭೇಟಿ ಮಾಡಿ ನಿಮ್ಮ ಪತ್ರ ಏನಾದರೂ ಬದಲಿ ಆಗಿದ್ರೆ ಸ್ವೀಕಾರ ಮಾಡಬೇಕು. ಈಗ ಮುಂದಿನ ಪ್ರಶಸ್ತಿಯ ಹೆಸರುಗಳನ್ನು ಓದ್ತಾ ಇದ್ದೀನಿ. ಶ್ರೀ ಎ ನರಸಿಂಹ, ಶ್ರೀ ಎ ನರಸಿಂಹ, ಕುಮಾರಿ ರಾಜಶ್ರೀ ಕೃಷ್ಣ ಸಾಜಡಿ, ಶ್ರೀಮತಿ ಶಾಂತಮ್ಮ ಸಿ, ಶ್ರೀಮತಿ ರಾಜರಾಜೇಶ್ವರಿ ಎಸ್ ಟಿ, ಶ್ರೀಮತಿ ಮೀನಾಕ್ಷಮ್ಮ, ಶ್ರೀ ಎಸ್ ರಾಮಪ್ಪ, ಶ್ರೀ ಕುಮಾರಸ್ವಾಮಿ ಕೊಪ್ಪಳಗಟ್ಟಿ ಮಠ, ಶ್ರೀ ಚಿಕ್ಕವೀರಯ್ಯ, ಶ್ರೀ ಡಾಕ್ಟರ್ ಎಸ್ ಎಲ್ ಮಂಜುನಾಥ, ಶ್ರೀಮತಿ ಸೋಮಾಮಣಿ. ದಯವಿಟ್ಟು ಹೆಸರು ಕರೆದವರು ಬೇಗ ಬನ್ನಿ. ಮತ್ತೊಮ್ಮೆ ಶ್ರೀ ಎ ನರಸಿಂಹ, ಕುಮಾರಿ ರಾಜಶ್ರೀ ಕೃಷ್ಣ ಸಾಜಡಿ, ಶ್ರೀಮತಿ ಶಾಂತಮ್ಮ ಸಿ, ಶ್ರೀಮತಿ ರಾಜರಾಜೇಶ್ವರಿ ಎಸ್ ಪಿ, ಶ್ರೀಮತಿ ಎಂ ಮೀನಾಕ್ಷಮ್ಮ,
ಶ್ರೀ ಎಸ್ ರಾಮಪ್ಪ, ಶ್ರೀ ಕುಮಾರಸ್ವಾಮಿ ಕಬ್ಬಿಣಗಂಟಿ ಮಠ, ಶ್ರೀ ಚಿಕ್ಕಮ್ಮ, ಕುಮಾರಿ ರಾಜಶ್ರೀ ಕೃಷ್ಣ ಸಾಗರಿ, ಶ್ರೀಮತಿ ಶಾಂತಮ್ಮ ಸಿ, ಶ್ರೀಮತಿ ರಾಜರಾಜೇಶ್ವರಿ ಎಸ್ಪಿ, ಶ್ರೀಮತಿ ಪುಸ್ತಕರ ಪಟ್ಟಿಯನ್ನು ಓದ್ತಾ ಇದ್ದೇನೆ. ಶ್ರೀ ಅರುಣ್ ಆರ್, ಶ್ರೀ ಅರುಣ್ ಆರ್, ಶ್ರೀ ಗುರುಲಿಂಗಯ್ಯ, ಶ್ರೀಮತಿ ವಿಜಯಲಕ್ಷ್ಮಿ ಸ್ವಾಮಿ ಅವರು ಈಗಷ್ಟೇ ಆಗಿದೆ, ಶ್ರೀ ಮಾದೇಶ ಎನ್, ಶ್ರೀ ಆನಂದ್ ಎಂ, ಶ್ರೀ ಪ್ರಭು, ಶ್ರೀಮತಿ ಶ್ರೀದೇವಿ ಹುಲ್ಲಪ್ಪ ಬೆಮಲ್, ಶ್ರೀಮತಿ ಅನುರಾಧ, ಶ್ರೀಮತಿ ಸೌಮ್ಯ ನಾಡಗರ್, ಶ್ರೀ ಜಗದೀಶ್ ಆರ್. ಸುಮಾಮಣಿ ಅವರು ಈಗ ಪ್ರಶಸ್ತಿ ಸ್ವೀಕಾರ ಮಾಡ್ತಿದ್ದಾರೆ. ಬಂಧುಗಳೇ, ಈಗ ಎಲ್ಲರೂ ಸನ್ಮಯ ಪ್ರಾರ್ಥನೆ, ನಿಮ್ಮ ಗುರುಗಳು, ನಿಮ್ಮ ತಂದೆ ತಾಯಿಗಳು ಅವರು ಪ್ರಶಸ್ತಿ ಸ್ವೀಕಾರ ಮಾಡ್ತಿದ್ದಾರೆ. ಆದ್ರೆ ದಯವಿಟ್ಟು ನಮ್ಮ ಪ್ರೊಫೆಷನಲ್ ಕ್ಯಾಮ್ರಾ ಬಂದಿದ್ದಾರೆ, ದಯವಿಟ್ಟು ಪ್ರೊಫೆಷನಲ್ ಟೀಮ್ ಇದೆ, ನಮ್ಮ ಮಾಧ್ಯಮ ಮಿತ್ರರು ಇದ್ದಾರೆ, ಅವ್ರಿಗೆ ನಾವು ಒಂದು ಒಳ್ಳೆ ಫೋಟೋ ಸಿಗುತ್ತೆ. ದಯವಿಟ್ಟು ಅವರಿಗೆ ತೊಂದರೆ ಆಗದಂಗೆ ನೀವು ಫೋಟೋ ತೆಗೆದುಕೊಳ್ಳಿ. ಸುಮಾಮಣಿ ಮೇಡಮ್ ಅವರು ಅದ್ರೊಳಗೈತಿ ಕನೆಕ್ಷನ್ ಕ್ಲಿಯರ್ ಆಗಲ್ಲ. ಆಯ್ತು ಫೋಟೋ ತಗೊಂಡ್ರೆ ಸರ್. ದಯವಿಟ್ಟು ನಾವು ಯಾರ ಹೆಸರು ಕರ್ತೀವೋ ಅವರಷ್ಟೇ ಆಗಮಿಸಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ. ಮತ್ತೊಮ್ಮೆ ಅರುಣ್ ಆರ್, ಗುರುಲಿಂಗಯ್ಯ, ಶ್ರೀಮತಿ ವಿಜಯಲಕ್ಷ್ಮಿ ಗೌರವವನ್ನು ಸ್ವೀಕರಿಸಿದ್ದಾರೆ. ಶ್ರೀ ಮಾದೇಶ್, ಶ್ರೀ ಆನಂದ್ ಎಂ, ಶ್ರೀ ಪ್ರಭು, ಶ್ರೀಮತಿ ಶ್ರೀದೇವಿ ಹುಲ್ಲಪ್ಪ ಬೆಮಲ್, ಶ್ರೀಮತಿ ಅನುರಾಧ, ಗುರುಲಿಂಗಯ್ಯ, ಶ್ರೀಮತಿ ವಿಜಯಲಕ್ಷ್ಮಿ ಗೌರವವನ್ನು ಸ್ವೀಕರಿಸಿದ್ದಾರೆ. ಶ್ರೀ ಮಾದೇಶ್, ಶ್ರೀ ಆನಂದ್ ಎಂ, ಶ್ರೀ ಪ್ರಭು, ಶ್ರೀಮತಿ ಶ್ರೀದೇವಿ ಹುಲ್ಲಪ್ಪ ಬೆಮಲ್, ಶ್ರೀಮತಿ ಅನುರಾಧ. ಮುಂದಿನ ಪ್ರಶಸ್ತಿ ಪುರಸ್ಕೃತರು ಶ್ರೀ ಮಹಾಂತೇಶ್ ಮೇಟೆ, ದಯಮಾಡಿ ವೇದಿಕೆಯ ಬಲಭಾಗಕ್ಕೆ ಆಗಮಿಸಿ. ಫೋಟೋ ಯಾರು ತೆಗಿಬೇಕು? ಯಾರು ಅವ್ರು ತೆಗಿಬೇಕು? ಶ್ರೀ ಮಹಾಂತೇಶ್ ಮೇಟಿ, ಶ್ರೀ ಭಾಸ್ಕರ್ ಆರೋಡಿ, ಶ್ರೀಮತಿ ಕೀರ್ತಿ ಬಸಪ್ಪ ಲಗಲಿ, ಶ್ರೀ ಈಶ್ವರಯ್ಯ ಸಿಎಸ್, ಶ್ರೀ ಕೆಎಸ್ ಬಸವರಾಜು, ಗೀತಮ್ಮ ವಿ, ಚೀನಾ ನಾಗೇಶ್, ಶ್ರೀ ರಾಮಾಂಜನೇಯ ಆರ್, ಶ್ರೀ ಶಿವರಾಜ್ ಕುಮಾರ್ ಡಿ, ಶ್ರೀ ಚಿಕ್ಕಸ್ವಾಮಿ. ಈಗ ಪಟ್ಟಿ ನಾನು ದಯವಿಟ್ಟು ಹೆಸರು ಕರೆದವ್ರು ಮಾತ್ರ ಬನ್ನಿ, ನಿಮ್ಮೆಲ್ಲರ ಹೆಸರು ಬರುತ್ತೆ, ಕಾಯಿರಿ. ಶ್ರೀ ಮಹಾಂತೇಶ್ ಮೇಟಿ, ಶ್ರೀ ಭಾಸ್ಕರ್ ಆರೋಡಿ, ಶ್ರೀಮತಿ ಕೀರ್ತಿ ಬಸಪ್ಪ ಲಗಡಿ, ಈಶ್ವರಯ್ಯ ಸಿಎಸ್, ಕೆಎಸ್ ಬಸವರಾಜು, ಶ್ರೀಮತಿ ಗೀತಮ್ಮ, ಶ್ರೀ ಚೀನಾ ನಾಗೇಶ್, ಶ್ರೀ ರಾಮಾಂಜನೇಯ ಆರ್, ಶ್ರೀ ಶಿವರಾಜ್ ಕುಮಾರ್ ಡಿ, ಶ್ರೀ ಚಿಕ್ಕಸ್ವಾಮಿ. ಏನ್ರಿ ಅವ್ರು ಉಮಾಲ್ ಕೊಟ್ಟಿದ್ದಾರೆ, ಸಬ್ಸ್ಕ್ರೈಬ್ ಮಾಡ್ಕೊಡ್ಬೇಕು. ಅವ್ರಿಗೆ ಮಾಡಾಕ್ತಾರೆ ಅಂದ್ರೆ ನಮ್ದು ಊರು ಹೆಣ್ಮಕ್ಳು ಮಾಡತ್ತಾರೆ ಅಕ್ಕಾರಿ, ಅದು ಮಾಡ್ಬೇಕ್ರಿ. ಅವು ಹೊಡೆದು ಎಲ್ಲ ಹೇಳಿ ಸಾಕಾಯ್ತು. ಒಟ್ಟರಿ ಟೀಚರ್ಸ್ಗಳು ಇಸ್ಕೊಂಡ್ ಮಕ್ಳು ಇಸ್ಕೊಂಡ್ ಬರೋರು ಹೊಡಿಬೇಕು. ಏನಾಯ್ತು ಅವ್ರದ್ದು? ಸ್ಪೇಸ್ ಕೊಡ್ಬೇಡ್ರಿ, ಸ್ಪೇಸ್ ಕೊಡ್ಬೇಡ್ರಿ. ಧನ್ಯವಾದಗಳನ್ನು ಸಲ್ಲಿಸುವ ಶ್ರೀ ಮಹಾಂತೇಶ್ ಭೇಟಿ ದಯಮಾಡಿ ವೇದಿಕೆಗೆ ಆಗಮಿಸಬೇಕು. ಶ್ರೀ ಭಾಸ್ಕರ್ ಆರೋಡಿ, ಶ್ರೀಮತಿ ಕೀರ್ತಿ ಬಸಪ್ಪ ಲಗಡಿ, ಈಶ್ವರಪ್ಪ ಸಿಎಸ್, ಕೆಎಸ್ ಬಸವರಾಜು, ಗೀತಮ್ಮ, ಚೀನಾ ನಾಗೇಶ್, ಶ್ರೀ ರಾಮಾಂಜನೇಯ ಆರ್, ಶ್ರೀ ಶಿವರಾಜ್ ಕುಮಾರ್ ಡಿ, ಶ್ರೀ ಚಿಕ್ಕಸ್ವಾಮಿ. ನೋಡಿ ಕೊಟ್ಬಿಡಿ ಅವ್ರಿಗೆ 523 950
ಇದು ಜನಸಂಖ್ಯೆ ವಾಟ್ಸಪ್ ಲೈವ್ ಕೊಡ್ಬೇಕಾಗಿತ್ತು ಅವ್ರು ಊಟ ಜನ ಈಗ 4ನೇ ಪಟ್ಟಿ ಶ್ರೀ ಕುಮಾರಸ್ವಾಮಿ ಪವರ್ ಬ್ಯಾಂಕ್ ಐಕ್ಲ ಇನ್ನೊಂದು ಯಾವ್ದು ಕಟ್ ಆಗ್ಬಾರ್ದಲ್ಲ ಅದಕ್ಕೆ ಕಟ್ ಆಗ ಇನ್ನೊಂದು ವಿಡಿಯೋ ಹಾಕ್ತಿದ್ದು ಮಾತ್ರ ಈಗ ನೋಡ್ತಿರ್ತಾರೆ ಈಗ ನಮ್ಮನ್ನ ಕರಿತಾರೆ ಮೇಡಮ್ ಅವ್ರಿ ಅವರು ಅವ್ರು ಲೈವ್ ಕೊಡ್ತಾರೆ ಸರ್ ಹೇಳಿಲ್ಲ ಸರ್ ನಮ್ದು ಕೊಡೋಕೆ ಇಟ್ಕೊಂಡಿರ್ತೀನಿ ಜಾಸ್ತಿಗೆ ಮತ್ತಿದೇನು ಮೇಡಮ್ ಅವ್ರ ಮೇಡಮ್ ಅವ್ರು ಏನೈತಿ ನಮ್ಮ ಹೆಣ್ಮಕ್ಳು ಆಕರ್ಷಣೆ ಕೊಡ್ತಾರೆ ಶ್ರೀ ಕುಮಾರಸ್ವಾಮಿ ಶ್ರೀ ಕುಲಂದೈ ರಾಜ್ವಿ ಶ್ರೀ ನವಿಲೆ ಹಾಳು CH ನಾಗೇಂದ್ರಪ್ಪ ಶ್ರೀಮತಿ ಪಡಿಯಮ್ಮ ಚಲವಾದಿ ಶ್ರೀಮತಿ ಲತಾ ಶಿವಯೋಗಪ್ಪ ಹಳೆಕೊಪ್ಪ ಶ್ರೀ ಸಂಪತ್ ಕುಮಾರ್ ಶ್ರೀ ಶಿವಪ್ರಸಾದ್ ಎಂ ಶ್ರೀ ತಿರುಪಪ್ಪ ಸಿದ್ದಪ್ಪ ಮಠದ ಶ್ರೀಮತಿ ಸ್ಮಿತಾ ಜೆ ಶ್ರೀಮತಿ ಮಂಜುಳಾ ಎಸ್ ಏನು ಪವರ್ ಬ್ಯಾಂಕ್ ಬಂದಿರ್ತಾರ ನೀವು ಕಡದೆ ಇರ್ಲಿ ಇಲ್ಲಿ ಕುಡಿ 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 ಸರ್ ಸರ ಇಲ್ಲಿ ಈಗ ಮುಂದಿನ ಪ್ರಶಸ್ತಿ ಪುರಸ್ಕೃತರು ಕುಮಾರಸ್ವಾಮಿ ಅವರು ಕುಲಂದೈ ರಾಜ್ಬಿ ನೋಡಿ ನಮ್ಮ ಶಿಕ್ಷಕರ ಕೆಲಸ ಎಷ್ಟು ಕಷ್ಟ ನಮ್ಗೆ ಇವಾಗ ಗೊತ್ತಾಗ್ತಾ ಇದೆ ಹೌದಲ್ಲ ಸರ್ ದಯಮಾಡಿ ನಮ್ಮ ಶಿಕ್ಷಕರೆಲ್ಲ ವೇದಿಕೆಗೆ ಬಲವಾಗಿ ಎಲ್ಲ ಶಿಕ್ಷಕರು ಗೌರವಿಸ್ತೇವೆ ಶ್ರೀ ನವಿಲೆ ಹಾಳು CH ನಾಗೇಂದ್ರಪ್ಪ ಶ್ರೀಮತಿ ಪಡಿಯವ್ವ ಎಸ್ ಚಲವಾದಿ ಯೂಟ್ಯೂಬ್ನಾಗ ಹಾಕ್ತಿರ್ತಾರಲ್ಲ ಹಂಗ ಇನ್ನೊಂದು ಚಾನಲ್ ಇರ್ತಾವ ಇಲ್ರಿ ಅದಕ್ಕೆ ಬರ್ತಾವ ಅದ್ರಾಗ ಪಬ್ಲಿಕ್ ಅದಾವ್ರಿ ಈ ತಳಗ ಐತೆ ಅದ್ರೊಳಗೆ ಬಿಟ್ಟು ಯಾರು ನೋಡಲ್ಲ ಅದು ನೋಡಲ್ಲ ಅವ್ರು ಕೆಳಗೆ ತಳ ಯಾರು ಯಾರು ಬಿಟ್ಟಿವಲ್ರಿ ಮೇಡಮ್ ಸ್ವಲ್ಪ ಯಾರು ಬಿಟ್ಟು ಅದು ಮಾಡಿಬೇಕ್ರಿ ಫೋಟೋ ಇರುತ್ತೆ ಅದು ನಿಮಗೆ ತಲುಪಿದೆ ಅನ್ನೋ ಕಾರಣದಿಂದ ನಾವು ಸರಿ ಬೇರೆ ಯಾವುದೇ ಕಾರಣ ಇಲ್ಲ ನನಗೊತ್ತು ಕರ್ನಾಟಕದ ಮೂಲೆಯಿಂದ ಶಿಕ್ಷಕರು ಆಗಮಿಸ್ತೀವಿ ನಿಮಗೆ ನೀವು ಟ್ರೈನು ಬಸ್ಸು ಎಲ್ಲ ಬುಕ್ ಮಾಡಿದ್ವಿ ಖಂಡಿತವಾಗ್ಲೂ ನಾವು ಅದನ್ನು ಗೌರವಿಸ್ತೇವೆ ದಯಮಾಡಿ ನಮ್ಮ ಜೊತೆಯಾಗಿ ಸ್ವಲ್ಪ ಸಮಯ ಕಾಲಿಸಬೇಕು ಅಂತ ಹೇಳಿ ಚುಮ್ ತೆಗಿರೋದು ಚುಮ್ ತೆಗಿರಿ ದಯವಿಟ್ಟು ನಾವು ಯಾವ ಆರ್ಡರ್ ಕರ್ತೀವೋ ಅದೇ ಆರ್ಡರ್ ಯಾರು ಮಾತಾಡ ಹಾಂ ವಿ सरिता के मुरली जे श्रीमती नागम्मा श्रीमती चैत्रा वी श्रीमती सुमा पांडे डॉक्टर मंजुनाथ रेड्डी श्री रामकृष्ण एच श्रीमती अंजलि श्रीमती चरिता एस श्री शंकर गौड़ पुत्तनगौड़ पाटील श्रीमती सरिता के श्री ಕುಮಾರಸ್ವಾಮಿಯಿಂದ ಈಗ ನಾವು ಗೌರವವನ್ನು ನೀಡ್ತಾ ಇದ್ದೇವೆ ಶಿಕ್ಷಕರಾದಂತಹ ಕುಮಾರಸ್ವಾಮಿ ಅವರಿಗೆ. ತದನಂತರ ಕುಲಂದೈ ರಾಜ್ವಿ ವೇದಿಕೆ ಮೇಲೆ ಕೂತಿರುವ ಶಿಕ್ಷಕರ ಹೆಸರನ್ನ ಹೇಳ್ತಾ ಇದ್ದೀನಿ. ಶ್ರೀ ನವಿಲೆ ಹಾಳು CH ನಾಗೇಂದ್ರಪ್ಪ, ಶ್ರೀಮತಿ ಪಡಿಯವ್ವ ಎಸ್ ಚಲವಾದಿ, ಶ್ರೀಮತಿ ಲತಾ ಶಿವಯೋಗಪ್ಪ, ಶ್ರೀ ಸಂಪತ್ ಕುಮಾರ್, ಶ್ರೀ ಶಿವಪ್ರಸಾದ್ ಎಂ, ಶ್ರೀ ತಿರುಪಪ್ಪ ಸಿದ್ದಪ್ಪ ಮಠದ ಶ್ರೀಮತಿ ಸ್ಮಿತಾ ಜೆ, ಶ್ರೀಮತಿ ಮಂಜುಳಾ ಎಸ್. ಅಣ್ಣ ಹೇಳ್ರಿ ಇದ್ದಲ್ರಿ ಈಗ ಮುಂದಿನ ಪ್ರಶಸ್ತಿ ಸ್ವೀಕೃತರ ಪಟ್ಟಿ. ಶ್ರೀಮತಿ ಸರಿತಾ, ಶ್ರೀ ಮುರಳಿ, ಶ್ರೀಮತಿ ನಾಗಮ್ಮ, ಶ್ರೀಮತಿ ಚೈತ್ರಾ ವಿ, ಶ್ರೀಮತಿ ಸುಮಾ ಪಾಂಡ್ರೆ, ಡಾಕ್ಟರ್ ಮಂಜುನಾಥ್, ಶ್ರೀ ರಾಮಕೃಷ್ಣ,
ಶ್ರೀಮತಿ ಅಂಜಲಿ, ಶ್ರೀಮತಿ ಚರಿತಾ, ಶ್ರೀ ಶಂಕರೇಗೌಡರವರು. ಪ್ರತೀಕ್ಷಾ ಅವರು ಒಂದು ಡೈಲಾಗ್ ಹೇಳ್ತಾರೆ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಪ್ರತೀಕ್ಷಾ. ನಾನು ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು ಗಂಗೋತ್ರಿ ಪಬ್ಲಿಕ್ ಶಾಲೆ. ನಾನು ಝಾನ್ಸಿ ರಾಣಿ ಪಾತ್ರವನ್ನು ಮಾಡುತ್ತಿದ್ದೇನೆ. ನಾನು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ. ಈ ದೇಶ ನನ್ನ ಪ್ರಾಣ, ನನ್ನ ಮಾನ. ಇದು ನನ್ನ ಪುಣ್ಯಭೂಮಿ, ಇದು ನನ್ನ ಕರ್ಮಭೂಮಿ. ಈ ಝಾನ್ಸಿ ರಾಣಿ ಮಗಂದಿಗೂ ಝಾನ್ಸನ್ನು ಬಿಟ್ಟುಕೊಡುವುದಿಲ್ಲ. ಹೇ ಫಿರಂಗಿಗಳೇ, ಅತಿಕ್ರಮವಾಗಿ ಚಿಕ್ಕ ಮಕ್ಕಳು ಹಾಗೂ ಮಹಿಳೆಯರ ಮೇಲೆ ಹಿಂಸೆ. ಈ ರಾಜಭೂಮಿಯನ್ನು ಬಿಟ್ಟು ತೊಲಗಿ, ಇಲ್ಲದಿದ್ದರೆ ಈ ಝಾನ್ಸಿ ರಾಣಿ ರುದ್ರಾವತಾರವನ್ನು ಕಾಣುವಿರಿ. ಹರ ಮಹಾದೇವ್, ಹರ ಮಹಾದೇವ್, ಹರ ಮಹಾದೇವ್. ಜೈ ಹಿಂದ್, ಜೈ ಭಾರತಾಂಬೆ. ಧನ್ಯವಾದಗಳು ಪ್ರತೀಕ್ಷಾ. ಈಗ ಮುಂದಿನ ಪ್ರಶಸ್ತಿ ಸ್ವೀಕೃತರು ಶಿಕ್ಷಕರನ್ನ ಗೌರವದಿಂದ ಬರಮಾಡಿಕೊಳ್ತಾ ಇದ್ದೀನಿ ವೇದಿಕೆಗೆ. ಶ್ರೀಮತಿ ಸರಿತಾ, ಶ್ರೀ ಮುರಳಿ ಜೆ, ಶ್ರೀಮತಿ ನಾಗಮ್ಮ, ಶ್ರೀಮತಿ ಚೈತ್ರಾ ವಿ, ಶ್ರೀಮತಿ ಸುಮಾ ಪಾಂಡ್ರೆ, ಡಾಕ್ಟರ್ ಮಂಜುನಾಥ್ ಎಚ್ ಪಿ, ರಾಮಕೃಷ್ಣ ಎಚ್, ಶ್ರೀಮತಿ ಅಂಜಲಿ, ಶ್ರೀಮತಿ ಚರಿತಾ, ಶ್ರೀ ಶಂಕರಗೌಡ. ಮುಂದಿನ ಸ್ವೀಕೃತರು ಶ್ರೀಮತಿ ಜೆ.ಎಸ್. ನಳಿನಾಕ್ಷಿ ಅವರು ದಯಮಾಡಿ ವೇದಿಕೆಯ ಬಲಭಾಗಕ್ಕೆ ಆಗಮಿಸಬೇಕು. ಶ್ರೀಮತಿ ಅಕ್ಕ ಮಹಾದೇವಿ ರಾಜು ಪಾಟೀಲ್, ಡಾಕ್ಟರ್ ರಾಮಕೃಷ್ಣ ಶಿರೂರು, ಶ್ರೀಮತಿ ಸುಧಾರಾಣಿ ಸಿಎ, ಶ್ರೀಮತಿ ಶಾಂಭವಿ ಎಸ್ಕೆ, ಕುಮಾರಿ ಸುವರ್ಣ ಮಾಲಗಿಮನೆ ಬಸುಮ ಅಂತ ಹೇಳಿ ಹೆಸರುವಾಸಿಯಾಗಿರೋರು, ಶ್ರೀಮತಿ ರತ್ನಮ್ಮ, ಶಾಂಬಗೌಡ ಜೋಗಿಹಳ್ಳಿ, ಕುಮಾರಿ ಎಚ್.ಸಿ. ಸುಜಾತಮ್ಮ, ಶ್ರೀಮತಿ ಮೀನಾಕ್ಷಿ ಬಿಸಿ, ಶ್ರೀ ಡಾಕ್ಟರ್ ನವೀನ್ ಬಸವರಾಜ್ ಸಜ್ಜನ್. ಸಬ್ಸ್ಕ್ರೈಬ್ ಮಾಡ್ತೀವಿ. ನಮ್ಮ ಕನ್ನಡದ ವೇದಿಕೆ ಸರ್. ಮುಂದಿನ ಪ್ರಶಸ್ತಿ ಸ್ವೀಕೃತರು ಶ್ರೀಮತಿ ಜೆ.ಎಸ್. ನಳಿನಾಕ್ಷಿ, ಅಕ್ಕ ಮಹಾದೇವಿ ರಾಜು ಪಾಟೀಲ್, ಡಾಕ್ಟರ್ ರಾಮಕೃಷ್ಣ ಶಿರೂರು, ಸುಧಾರಾಣಿ ಸಿಎ, ಶ್ರೀಮತಿ ಶಾಂಭವಿ ಎಸ್ಕೆ, ಕುಮಾರಿ ಸುವರ್ಣ, ಶ್ರೀಮತಿ ರತ್ನಮ್ಮ, ಕುಮಾರಿ ಎಚ್.ಸಿ. ಸುಜಾತಮ್ಮ, ಶ್ರೀಮತಿ ಮೀನಾಕ್ಷಿ, ಡಾಕ್ಟರ್ ಸಿ. ನವೀನ್ ಬಸವರಾಜ್ ಸಜ್ಜನ್. ಲೈವ್ ಇದೆ, ನಾ ಸ್ವಲ್ಪ ಸೈಡಿಗೆ ಬರ್ರಿ. ಉದ್ದು ಮಾಡ್ರಿ. ನನ್ನ ಶಾಲೆಯ ಹೆಸರು ಗಂಗೋತ್ರಿ OTG ಹೆಂಗ್ ಮಾಡ್ತಾರೆ? OTG ಟೈಪ್ ಮಾಡ್ಬೇಕ್ರಿ ಇದ್ರೊಳಗೆ. ಆಯ್ತು ಕಳಿಸ್ರಿ ನೀವು. OTG ಮಾಡಿ. OTG ಮಾಡಿ. ನೋಟ್ ಚೆಕ್ ಮಾಡಿ. ಸ್ವಲ್ಪ ಸ್ಟಾರ್ಟ್ ಆಗಿರಿ ಸರ್. ಮಳೆ ಸುರಿಸುತ್ತದೆ, ಬೆಳೆ ಬೆಳೆಯುತ್ತದೆ, ನೀವೇನು ನಮ್ಮವರೊಂದಿಗೆ ಸೇರಿ ಹುಟ್ಟಿರೋ ಬಿತ್ತಿರೋ, ನೀರು ಹಾಯಿಸಿ ನಾಟಿ ನೆಟ್ಟಿರೋ, ಇಲ್ಲ ಉಳಿದವರಿಗೆ ಅಂಬಲಿ ಕಾಯಿಸಿ ಕೊಟ್ಟಿವೇನು, ನಮಗೇನು ಕೊಡಬೇಕು ಕಪ್ಪ. ನೀವೇನು ನಮ್ಮ ಅಣ್ಣ ತಮ್ಮಂದಿರೇ, ನೆಂಟರೇ, ಕಿತ್ತೂರಿನಿಂದ ಅಪ್ಪ ಗಳಿಸಿದ ಆಸ್ತಿ, ಕಿತ್ತೂರಿನಿಂದ ಅಪ್ಪ ಗಳಿಸಿದ ಆಸ್ತಿ ಏನು ಏನು? ಎಂಟರು ನಾಯಿಗಳಿಗೆ ರೊಟ್ಟಿಯನ್ನು ಸೇರಿ ಅಂಜಲಿಯ ಮನೆಗಳಿಗೆ ನುಗ್ಗಿ ಹೊರಟುಕೊಂಡ ಸ್ವಭಾವ ಈ ಕನ್ನಡಿಗರಲ್ಲಿ. ಹೋಗು, ನಿನಗೆ ಜೀವದಾನ ಮಾಡಿದ್ದೇನೆ. ಕೋಪವನ್ನು ಹೊರಟಾದರೆ ಸೈನ್ಯದೊಂದಿಗೆ ಆಗ ಚೆನ್ನ ಕಿತ್ತೂರಿಗೆ ಸೈನಿಕರೇ ಶತ್ರು ಸೇನೆಯ ಮೇಲೆ ಚಂಡಮಾರುತದಂತೆ ಹೊಡೆದರು. ಸದ್ದರೆ ಬದುಕಿಗೆ ಸ್ವಾತಂತ್ರ್ಯ. ಹಸಿರು ಸಿಕ್ಕಾಗಿಯೂ ಎಲ್ಲರೂ ಮುಂದದಿಂದ ಬೇರ್ಪಡಿಸಿ ದುಂದುಗೆ ಕಿತ್ತೂರ ಕಿಲ್ಲೆಯ ಮೇಲೆ ನಂದಿ ಧ್ವಜವನ್ನು ಹಾರಿಸಲಿಲ್ಲ. ಕಿತ್ತೂರಿನಲ್ಲಿ ರಾಜ ಚೆನ್ನಮ್ಮನೇ ಅಲ್ಲ. ಹರ ಹರ ಮಹಾದೇವ, ಹರ ಹರ ಮಹಾದೇವ. ಪುಟ್ಟ ಮಗು ಎಷ್ಟು ಚೆನ್ನಾಗಿ ಹೇಳ್ತಾರೋ, ತಮ್ಮೆಲ್ಲರ ಒಂದು ಪ್ರೀತಿಪೂರ್ವಕವಾದಂತಹ ಚಪ್ಪಾಳೆಗಳಲ್ಲಿ ಬಂಧುಗಳೇ. ಮುಂದಿನ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕರು ತಯಾರಾಗಿದ್ದಾರೆ.
ಡಾಕ್ಟರ್ ರಾಮಕೃಷ್ಣ ಶಿವ, ಶ್ರೀಮತಿ ಸುಧಾರಾಣಿ, ಶ್ರೀಮತಿ ಶಾಂಭವಿ, ಕುಮಾರಿ ಸುವರ್ಣ, ಶ್ರೀಮತಿ ರತ್ನಮ್ಮ, ಕುಮಾರಿ ಎಚ್ ಸಿ ಸುಜಾತಮ್ಮ, ಶ್ರೀಮತಿ ಮೀನಾಕ್ಷಿ, ಡಾಕ್ಟರ್ ನವೀನ್ ಬಸವರಾಜ ಸರ್ಜನ್. ಮುಂದಿನ ಪ್ರಶಸ್ತಿ ಸ್ವೀಕೃತರು 7ನೇ ಪಟ್ಟಿಯನ್ನು ಓದ್ತಾ ಇದ್ದೀನಿ. ಮಾಲತೇಶ್ ಎಸ್ ಬಣಗಾರ್, ಶ್ರೀಮತಿ ಶಾಂತಿ ಕೆ, ಶ್ರೀಮತಿ ಮಂಜುಳಾ, ಶ್ರೀ ಕುಬೇರ ನಾಯ್ಕ ವಿ, ಶ್ರೀ ವೆಂಕಟೇಶ್ ಇಡಿಗರ, ಶ್ರೀಮತಿ ಸವಿತಾ ಎಸ್ ಜಿ, ಶ್ರೀಮತಿ ಶಿಲ್ಪಾ ಬಿ, ಶ್ರೀಮತಿ ಮಾಯಮ್ಮ ಎಚ್ ಎಸ್, ಶ್ರೀಮತಿ ಕುಸುಮಾವೇ ವೇಗನಮನಿ, ಶ್ರೀಮತಿ ನಾರಾಯಣ ಸ್ವಾಮಿ. ದಯಮಾಡಿ 7ನೇ ಪಟ್ಟಿಯ ಶಿಕ್ಷಕರು ವೇದಿಕೆಯ ಬಲಭಾಗಕ್ಕೆ ಆಗಮಿಸಬೇಕು. ಇಲ್ಲಿ ವೈಫೈ ಯಾರು? ಶ್ರೀಮತಿ ಸವಿತಾ ಎಸ್ ಜಿ, ಮಾಲತೇಶ್ ಎಸ್ ಬಣಗಾರ್, ಶ್ರೀಮತಿ ಶಾಂತಿ ಕೆ, ಶ್ರೀಮತಿ ಮಂಜುಳಾ, ಶ್ರೀ ಕುಬೇರ ನಾಯ್ಕ ಬಿ, ಶ್ರೀ ವೆಂಕಟೇಶ್ ಇಡಿಗರ್, ಶ್ರೀಮತಿ ಸವಿತಾ ಎಸ್ ಜಿ, ಶ್ರೀಮತಿ ಶಿಲ್ಪಾ ಬಿ, ಶ್ರೀಮತಿ ಮಾಯಮ್ಮ ಎಚ್ ಎಸ್, ಶ್ರೀಮತಿ ಕುಸುಮವಾಲೆ, ಶ್ರೀಮತಿ ಶ್ರೀ ನಾರಾಯಣ ಸ್ವಾಮಿ ಎಸ್. ಎಲ್ಲ ಶಿಕ್ಷಕರಿಗೆ, ಯಾರು ಶಿಕ್ಷಕರಿಗೆ ನಿಮ್ಮ ಹೆಸರನ್ನ ಕರೆದು ತದನಂತರ ತಾವು ಬಂದಾಗ ದಯಮಾಡಿ ತಾವು ವೇಟ್ ಮಾಡಿ. ಈಗಷ್ಟೇ ತಿಲಕ್ ನಗರ ಆರಕ್ಷಕ ನಿರೀಕ್ಷಕರಾದಂತಹ ಶ್ರೀ ವಿಶ್ವನಾಥ್ ಸರ್ ಅವರು ಆಗಮಿಸಿದ್ದಾರೆ. ತಮ್ಮೆಲ್ಲರ ಚಪ್ಪಾಳೆಯೊಂದಿಗೆ ವೇದಿಕೆಗೆ ಅತ್ಯಂತ ಗೌರವದಿಂದ ಬರಮಾಡ್ಕೊಳ್ಳೋಣ ವಿಶ್ವನಾಥ್ ಸರ್ ಅವರನ್ನ. ಜರಿಯಾಯಿಯಾಗಿ, ಸಮಾಜವಾದಿಯಾಗಿ, ಸಮಾಜಮುಖಿ ಕೆಲಸಗಳನ್ನು ಮಾಡ್ತಿರುವಂತಹ ಶ್ರೀ ವಿಶ್ವನಾಥ್ ಸರ್ ಅವರಿಗಷ್ಟೇ ಆಗಮಿಸಿದ್ದಾರೆ. ಅತ್ಯಂತ ಗೌರವದಿಂದ ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ತಾ ಇದ್ದೇವೆ. ದಯಮಾಡಿ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿದ ನಂತರ ಪ್ರಮಾಣ ಪತ್ರದಲ್ಲಿ ತಮ್ಮದೇ ಆದಂತಹ ಹೆಸರಿದೆ ಅನ್ನೋದನ್ನ ಒಮ್ಮೆ ತಾವು ದೃಢೀಕರಿಸಿ, ಬದಲಾಗಿದ್ರೆ ನಾವು ಸ್ವೀಕಾರ ಮಾಡಬೇಕು. ಅಭಿನಂದನೆಗಳನ್ನು ಸಲ್ಲಿಸ್ತಾ ಈಗ ವೇದಿಕೆಗೆ ಮುಂದಿನ ಪ್ರಶಸ್ತಿ ಸ್ವೀಕಾರವನ್ನು ಮಾಡೋದಕ್ಕೆ ಆಗಮಿಸಿರುವ ಶಿಕ್ಷಕರನ್ನ ಬರಮಾಡ್ಕೊಳ್ಳೋಣ. ಶ್ರೀ ಶಶಿಧರ್ ಉಪ್ಪಾಳಗುಂಡಿ ಕೊಟ್ಟೂರು, ಶ್ರೀ ಮನು ಎನ್ ಪಿ, ಶ್ರೀಮತಿ ಸವಿತಾ ಜಿ, ಶ್ರೀ ಎಚ್ ಎಂ ದಯಾನಂದ ಸ್ವಾಮಿ, ಡಾಕ್ಟರ್ ಸುರೇಶ್ ಎಸ್ ಹೊಸಮನಿ, ಶ್ರೀಮತಿ ವನಜಾಕ್ಷಿ ಜಿ, ಶ್ರೀಮತಿ ತಸ್ಮೀನ್ ಫಾತಿಮಾ, ಶ್ರೀಮತಿ ಗಾಯತ್ರಿ ಜೆ, ಶ್ರೀಮತಿ ಸವಿತಾ ಕೆ ಎನ್, ಶ್ರೀಮತಿ ಅಕ್ಕಮ್ಮ ಮಡಿವಾಳ. ದಯಮಾಡಿ ವೇದಿಕೆಯ ಬಲಭಾಗಕ್ಕೆ ಆಗಮಿಸಬೇಕು. ಎಂಟನೇ ಪಟ್ಟಿಯ ಶಿಕ್ಷಕರ ಶಶಿಧರ್, ಶ್ರೀ ಮನು, ಶ್ರೀಮತಿ ಸವಿತಾ, ಶ್ರೀ ಎಚ್ ಎಂ ದಯಾನಂದ ಸ್ವಾಮಿ, ಡಾಕ್ಟರ್ ಸುರೇಶ್ ಎಸ್, ಶ್ರೀಮತಿ ವನಜಾಕ್ಷಿ, ಶ್ರೀಮತಿ ತಸ್ಮೀನ್ ಫಾತಿಮಾ, ಶ್ರೀಮತಿ ಗಾಯತ್ರಿ ಜೆ, ಶ್ರೀಮತಿ ಸವಿತಾ ಕೆ ಎನ್, ಶ್ರೀಮತಿ ಅಕ್ಕಮ್ಮ ಮಡಿವಾಳ. ಏಳನೇ ಪಟ್ಟಿಯ ಶಿಕ್ಷಕರು ವೇದಿಕೆಯಲ್ಲಿ ಕೂತಿದ್ದಾರೆ. ಅವರನ್ನ ಗೌರವಿಸ್ತಾ ಇದ್ದೇವೆ. ಮಾಲ್ತೇಶ್ ಎಸ್ ಅವರಿಗೆ ಗೌರವವನ್ನು ಸಲ್ಲಿಸ್ತಾ ಇದ್ದೇವೆ. ಶ್ರೀಮತಿ ಶಾಂತಿ ಕೆ, ಶ್ರೀಮತಿ ಮಂಜುಳಾ, ಶ್ರೀ ಕುಬೇರ ನಾಯಕ ಬಿ, ಶ್ರೀ ವೆಂಕಟೇಶ್ ಇಡಿಗರ, ಶ್ರೀಮತಿ ಸವಿತಾ ಎಸ್ ಜಿ, ಶ್ರೀಮತಿ ಶಿಲ್ಪಾ ಬಿ, ಶ್ರೀಮತಿ ಮಾಯಮ್ಮ, ಶ್ರೀಮತಿ ಕುಸುಮ ವಲೈ, ಶ್ರೀ ನಾರಾಯಣ ಸ್ವಾಮಿ. ಶ್ರೀಮತಿ ಗಾಯತ್ರಿ ಜಾನಗೂ ತೊಗೊಂಬರ್ತೀನಿ. ಹೇಳಿ ನೋಡಿ, ನನ್ನ ಜೊತೆಯಲ್ಲಿ ಭಾರತ ಮಾತೆ ಮತ್ತೆ ಶಕುಂತಲೆ ಎಷ್ಟು ಮುದ್ದಾಗಿರುವ ಶಕುಂತಲೆ ಇದ್ದಾಳೆ ಅಲ್ವಾ? ಒಮ್ಮೆ ಜೋರಾದ ಚಪ್ಪಾಳೆ ಬರಲಿ ಪುಟಾಣಿಗಳಿಗೆ.
ಭಾರತ ಮಾತೆ ಹೇಳ್ಕೊಡ್ತಿರೋದು ಶಕುಂತಲ ಕಲ್ಲೋಣಿ ಅಂತ. ಡಾಕ್ಟರ್ ಸುರೇಶ್, ಶ್ರೀಮತಿ ವನಜಾಕ್ಷಿ, ಶ್ರೀಮತಿ ತಸ್ಮೀನ್ ಫಾತಿಮಾ, ಶ್ರೀಮತಿ ಗಾಯತ್ರಿ ಜಿ, ಶ್ರೀಮತಿ ಸವಿತಾ ಕೆ, ಶ್ರೀಮತಿ ಅಕ್ಕ ಮಡಿವಾಳ ದಯಮಾಡಿ ಆಶೀರ್ವಾದಬೇಕು. ಈಗ 10ನೇ ಪಟ್ಟಿಯನ್ನ ಓದ್ತಾ ಇದ್ದಾರೆ ನಮ್ಮ ವಾಲಂಟಿಯರ್ಸ್ ಅವರ ಗಮನಕ್ಕೆ. ಈಗ 10ನೇ ಪಟ್ಟಿಯನ್ನು ಓದ್ತಾ ಇದ್ದೀನಿ. ಶ್ರೀಮತಿ ವಿಜಯ ರಾಣಿ ಎಸ್, ಶ್ರೀಮತಿ ವಿಜಯ ರಾಣಿ ಎಸ್ ವೇದಿಕೆಯ ಬಲಭಾಗಕ್ಕೆ ಬನ್ನಿ. ಶ್ರೀ ವಸಂತ ವೀರಪ್ಪ ದಾನಿಗೊಂಡ್ರ, ಶ್ರೀಮತಿ ವಿ ಲತಾ ರಾಜು, ಶ್ರೀ ಸತಲವಿ ಇಕ್ಬಾಲ ಬಜವಾರ, ಶ್ರೀ ರಾಜೇಶ್ ಕೆ, ಡಾಕ್ಟರ್ ವೈಎಸ್ ಪುಟ್ಟಸ್ವಾಮಿ, ಶ್ರೀ ಹಾರುಗೆರೆ ತೇಜಸ್, ಶ್ರೀಮತಿ ಅಶ್ವಿನಿ ಜಿ, ಶ್ರೀ ಗಣೇಶ್ ರಾವ್, ಶ್ರೀಮತಿ ಪುಷ್ಪಲತಾ. ಶ್ರೀ ಹಾರುಗೆರೆ ತೇಜಸ್, ಶ್ರೀಮತಿ ಪಟ್ಟಿಯನ್ನು ಓದ್ತಾ ಇದ್ದಾರೆ. ಬೇಜಾರಿಲ್ಲ ಪಟ್ಟಿಯನ್ನು ಓದ್ತಾ ಇದ್ದಾರೆ. ಮೊಬೈಲು ಎಷ್ಟು ಮೇಲೆ ಕೆತ್ತಿ ಆಕಾಶದ ಎತ್ತರಕ್ಕೆ ನಿಮ್ಮ ಮೊಬೈಲ್ ನಾನು ಹೇಗೆ ಕ್ಯಾಪ್ಚರ್ ಮಾಡೋದು ನಮ್ಮ ಕ್ಯಾಮ್ರಾಮನ್ ಹೇಳ್ತಾರೆ, ನಮ್ಮ ಸರಿ ಹೇಳ್ತಾರೆ, ನೀವು ಅವ್ರನ್ನ ಕಳಿಸಿ ಅಂದ್ರೆ ನನ್ನನ್ನು ಕಳಿಸಿ, ಯಾರೋ ಒಬ್ರನ್ನ ಕಳಿಸಿ ಅಂತ. ಇವ್ರು ತುಂಬಾ ಚೆನ್ನಾಗಿ ಛಾಯಾಗ್ರಾಹಕ ಮಾಡ್ತಾರೆ.